ಅದೊಂದು ಸಾಮಾನ್ಯ ಹಳ್ಳಿ. ಅಲ್ಲಿ ಎಲ್ಲರ ತಿರಸ್ಕಾರಕ್ಕೆ ಒಳಗಾದ ಒಂದು ಮುಗ್ಧ ಹೆಣ್ಣು ಅವಳೇ ಸಾಕಮ್ಮ. ಅವಳ ಬಗ್ಗೆ ಅನುಕಂಪ ಇರುವ ಒಂದೇ ಒಂದು ಜೀವ ಅಂದ್ರೆ ಅದು ಪ್ರಭು, ಅವಳ ಬಾಲ್ಯ ಸ್ನೇಹಿತ. ಅವಳನ್ನ ಎಲ್ಲರೂ ಹೀಗೆ ನೋಡಲು ಕಾರಣ ಅವಳನ್ನ ಪ್ರಭು ಈ ಕಷ್ಟದಿಂದ ಪಾರು ಮಾಡುವ ಪರಿ ಅವಳ ಸಾಧನೆ. ತಿರಸ್ಕರಿಸಿದ ಜನರೇ ಪುರಸ್ಕರಿಸಿ ಒಪ್ಪುವಂತೆ ಆಕೆ ಮಾಡುವ ಸಾಧನೆ. ಅದೇನು ಅಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟುಬಿಟ್ಟೆ. ನೀನು ಹುಟ್ಟಿದ್ದು ನಮ್ಮ ಮನೆಗೆ ದಾರಿದ್ರ್ಯ ಬಂದು ತುಂಬಿಕೊಂಡ್ಬಿಡ್ತು. ನೀನು ಹೀಗೆ ನಮ್ಮ ಹೊಟ್ಟೆ ಉರಿಸ್ತಿ ಅಂತ ಮೊದಲೇ ಗೊತ್ತಿದ್ರೆ ನೀನು ಹುಟ್ಟಿದ ಕೂಡಲೇ ನಿನ್ನ ಕತ್ತಿ ಇಸ್ಕಿ ಸಾಯಿಸ್ಬಿಡ್ತಿದ್ದೆ. ನಿನ್ನಿಂದ ನಮಗೆ ಊರಲ್ಲಿ ಮರ್ಯಾದೆ ಇಲ್ಲದ ಹಾಗಾಗಿದೆ. ಸಾಕಮ್ಮ ಸಾಕು, ನಿನ್ನ ಹೆಸರಿಗೂ ನೀನು ಇರೋದಕ್ಕೂ ನಮಗೆ ಸಾಕಾಗಿ ಅಡುಗೆ ಮನೆಯಿಂದ ಸಾಕಿ ಅಮ್ಮನ ಮಾತುಗಳು ಅವಳ ಕಿವಿಗೆ ರಾಚುವಂತೆ ಬಡಿತಾ ಇದ್ದವು. ಎಲ್ಲವನ್ನೂ ಕೇಳಿಸಿಕೊಂಡರೂ ಏನು ಕೇಳಿ ಇಲ್ಲದವಳಂತೆ ತನ್ನಷ್ಟಕ್ಕೆ ತಾನು ಆಚೆ ನಿಂತಿದ್ದ ಹಸುವನ್ನ ಉಜ್ಜಿ ತೊಳೆಯೋದ್ರಲ್ಲಿ ನಿರತಳಾಗಿದ್ದಳು ಸಾಕಿ. ಅವಳ ವಯಸ್ಸು 22. ಅವಳು ಆ ಮನೆಯ 2ನೇ ಮಗಳು. ದೊಡ್ಡವಳು ಪದ್ಮ, ಕೊನೆಯವಳು ಮಾಲ. ಅಕ್ಕ ಹಾಗೂ ತಂಗಿ ಇಬ್ಬರಿಗೂ ಮದುವೆ ಆಗಿದೆ. ಆದ್ರೆ ಸಾಕಮ್ಮನಿಗೆ ಮಾತ್ರ ಮದುವೆ ಆಗಿಲ್ಲ. ಆ ಯೋಗ ಬಹುಶಃ ಅವಳ ಅಣಿಯಲ್ಲಿ ಬರ್ದಿದ್ಯೋ ಇಲ್ವೋ ಆ ದೇವರೇ ಬಲ್ಲ. ಸಾಕಿ ಇವತ್ತು ಹೊಲದಲ್ಲಿ ಭತ್ತ ನಾಟಿ ಮಾಡೋಕೆ ಎಲ್ಲ ರೆಡಿ ಮಾಡಿಬಿಡೋಣ, ಇದು ಬೇಗ ಮುಗಿಸಿ ಹೊಲದ ಬಳಿ ಬಂದ್ಬಿಡು. ಅವರ ಅಪ್ಪನ ಮಾತು ಕೇಳಿ ಸರಿ ಎಂದು ತಲೆ ಅಲ್ಲಾಡಿಸಿ ತನ್ನ ಕೆಲಸದಲ್ಲಿ ನಿರತಳಾದಳು. ಹಸುವನ್ನ ತೊಳೆದು ಅಲ್ಲಿಯೇ ಇದ್ದ ಲೈಟ್ ಕಂಬಕ್ಕೆ ಕಟ್ಟಿ ಒದ್ದೆಯಾಗಿದ್ದ ಮಾಸಿದ ಬಟ್ಟೆಯಲ್ಲಿ ತನ್ನ ಕೈ ಒರೆಸಿಕೊಂಡು ಒಳಗೆ ಹೋದಳು. ಅಮ್ಮ ತಿಂಡಿ ಕೊಡು, ಹೊಲಕ್ಕೆ ಹೋಗ್ಬೇಕು. ಇನ್ನೇನು 3 ಹೊತ್ತು ಚೆನ್ನಾಗಿ ತಿನ್ನೋದು ಅದೊಂದೇ ನಿಂಗೆ ಗೊತ್ತಿರೋದು. ಇನ್ನು ಎಷ್ಟು ವರ್ಷ ನಿನ್ನ ಹೀಗೆ ನಾವು ಸಹಿಸ್ಕೊಳ್ಬೇಕು ಆ ದೇವರೇ ಬಲ್ಲ. ತಗೋ ತಿನ್ಸಾಯಿ ಎಂದು ರಾತ್ರಿ ಅನ್ನಕ್ಕೆ ನೀರಿನಂತೆ ಇದ್ದ ಮಜ್ಜಿಗೆ ಸುರಿದು ಒಂದು ಈರುಳ್ಳಿ ಎಸೆದು ದೂರಕ್ಕೆ ತಳ್ಳಿದ್ರು. ಅವಳ ಮನೆ ಪ್ರಭುವಿನ ಮನೆಗೆ ಅಂಟಿದ ಹಾಗೆ ಇದೆ. ಜೊತೆಗೆ ಒಂದು ಪುಟ್ಟ ಕಿಟಕಿ ಕೂಡ ಇದೆ. ಅಲ್ಲೇನೇ ಆದ್ರೂ ಎಲ್ಲ ಅವನಿಗೆ ಚೆನ್ನಾಗಿ ಕಾಣುತ್ತದೆ. ಅದ್ಯಾಕೆ ಈ ಹುಡುಗಿಗೆ ಇಷ್ಟು ನೋವು ಕೊಡ್ತಾರೆ ಇವರು ಅಂತ ಅನಿಸಿ ಅವನ ಮನ ಒಮ್ಮೆ ಸಾಕಿಯನ್ನ ನೆನೆದು ರೋಧಿಸುತ್ತೆ. ಪ್ರಭು ಬಾ ತಿಂಡಿಗೆ, ಅವನ ಅಮ್ಮ ಕರೆದಾಗ ವಾಸ್ತವಕ್ಕೆ ಬಂದ ಪ್ರಭು ಅಲ್ಲಿಂದ ಹೊರಟ್ಬಿಟ್ಟ. ಅವಳು ತಿಂಡಿ ಮುಗಿಸಿ ಮತ್ತದೇ ಮೌನದಲ್ಲಿ ತನ್ನ ತಿಂದ ತಟ್ಟೆ ತೊಳೆದು ಒದ್ದೆ ಬಟ್ಟೆಯಲ್ಲಿ ಹೊಲಕ್ಕೆ ಹೊರಟಳು. ನೀರು ಕಟ್ಟಿದ್ದ ಹೊಲದಲ್ಲಿ ನಾಟಿ ಮಾಡಲು ತಲೆಗೊಂದು ಟವಲ್ ಸುತ್ತಕೊಂಡು ಆ ಸುಡು ಬಿಸಿಲಿನಲ್ಲಿ ಎಲ್ಲವನ್ನ ಹದ ಮಾಡಿ ಅರಿಯುತ್ತಿದ್ದ ಬೆವರಿನ ಹನಿಯನ್ನ ಭೂತಾಯಿಗೆ ಅರ್ಪಿಸಿದಳು. ಸಂಜೆವರೆಗೂ ಹೊಲದಲ್ಲಿ ದುಡಿದು ಬಂದವಳಿಗೆ ಮನೆಯಲ್ಲಿ ಯಾವ ವಿಶೇಷ ಉಪಚಾರವೂ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದು ಉಂಡು ಇಟ್ಟಿದ್ದ ಎಲ್ಲ ಪಾತ್ರೆಗಳನ್ನ ತೊಳೆದು ಇಡುವುದು ಅವಳ ನಿತ್ಯದ ಕಾಯಕದಲ್ಲಿ ಒಂದಾಗಿದೆ. ಅಮ್ಮ ಸಾಕಾಯ್ತು, ಇವತ್ತು ತುಂಬಾ ಕೆಲಸ, ಹೊಲದಲ್ಲಿ ಹಸಿವಾಗ್ತಿದೆ, ಊಟ ಕೊಡು ಎಂದವಳಿಗೆ. ಊಟ ಅದೇನು ಊಟ ತಿನ್ನೋಕೆ ಅಂತಾನೆ ಹುಟ್ಟಿದ್ಯೋ ಏನೋ ಎಂದು ಜೋರಾಗಿ ತಮ್ಮ ಸುಪ್ರಭಾತ ಆಡುತ್ತಾ ಬೆಳಗ್ಗೆ ಮಾಡಿದ್ದ ಉಪ್ಪಿಟ್ಟು ತಂದು ಅವಳ ಮುಂದೆ ಕುಕ್ಕಿದ್ರು. ಅವಳ ಮುದ್ದು ಮುಖ ನೋಡುವುದೇ ಅವನಿಗೆ ಖುಷಿ. ಆದ್ರೆ ಆ ಖುಷಿ ಒಂದು ಗಳಿಗೆ ಅಷ್ಟೇ. ಅವಳ ತಾಯಿಯ ಮಾತುಗಳು ಅವನಿಗೆ ಅವಳ ಮೇಲೆ ಕನಿಕರ ಉಂಟು ಮಾಡುವುದರ ಜೊತೆಗೆ ಅವರ ಮನೆಯವರ ಮೇಲೆ ಕೋಪಾಕ್ರೋಶ ಉಂಟು ಮಾಡುತ್ತವೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿದು ಮನೆಗೆ ಬಂದು ಅಲ್ಲಿಯ ಕೆಲಸ ಮಾಡಿ ಒಂದು ಹೊತ್ತು ಊಟ ಕೇಳಿದ್ರೆ ಅವಳನ್ನ ಎತ್ತ ತಾಯಿ ಆಡುವ ಕೊಟ್ಟು ಮಾತುಗಳು ಎಂಥವರ ಮನಸ್ಸನ್ನು ಕೂಡ ಘಾಸಿ ಮಾಡುವಂಥವು. ಇವೆಲ್ಲವನ್ನ ಕೇಳಿಯೂ ಕೇಳದಂತೆ ಇರುವ ಸಾಕಿ ನಿಜಕ್ಕೂ ಗಟ್ಟಿ ಹುಡುಗಿ. ಬಹುಶಃ ಅವಳ ಮನಸ್ಸು ಹಾಗೂ ಹೃದಯ ಕಲ್ಲಾಗ್ಬಿಟ್ಟಿರ್ಬೇಕು. ಚಿಕ್ಕವಳಿದ್ದಾಗ ನನ್ನ ಜೊತೆ ಆಡಲು ಬರ್ತಾ ಇದ್ದ ಅವಳನ್ನ ನೋಡಿದ್ರೆ ನನಗೆ ಅವಳೇನಾ ಈ ಹುಡುಗಿ ಅನ್ನುವಷ್ಟು ಬದಲಾವಣೆ. ಪಟ ಎಂದು ಅರಳು ಹುರಿದಂತೆ ಮಾತಾಡ್ತಿದ್ದ ಆ ಸಾಕಿಯಲ್ಲಿ 1000ಕ್ಕೆ 1 ಮಾತಾಡುವ ಈ ಸಾಕಿಯಲ್ಲಿ ಅವಳು ಹಾಗೆ ಒಟ ಎಂದು ಮಾತಾಡ್ತಿದ್ರೆ ಸಾಕಮ್ಮ ಸಾಕು ಕಣೆ ಎಂದು ನಾನು ಕೈ ಮುಗಿತಾ ಇದ್ದೆ. ಹಾಗ್ಬಾ ದಾರಿಗೆ ಎಂದು ನಗುತ್ತಾ ನನಗೆ ಒಂದು ಗುದ್ದಿ ಓಡಿ ಹೋಗುತ್ತಿದ್ದಳು. ಹಾಗೆ ಇದ್ದ ಹುಡುಗಿ ಹಿಂದು ಅವಳ ಮುಖದಲ್ಲಿ ನಗು ನೋಡಿ 6-7 ವರ್ಷಗಳೇ ಕಳೆದೋಗಿವೆ. ಅವನು ಮಾತಾಡಿಸಿದ್ರು ಕೂಡ ಒಂದೆರಡು ಮಾತು, ಒಂದು ಪುಟ್ಟ ನಗು. ಸಾಕಿ, ಇಷ್ಟೆಲ್ಲ ನೋವು ತಿಂತ ಇಲ್ಲಿರ್ಬೇಕಾ ನೀನು? ಯಾಕೆ ಅವ್ರು ಏನ್ ಹೇಳಿದ್ರು ನೀನು ತಿರುಗಿ ಮಾತಾಡೋದಿಲ್ಲ? ನಿಂಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ, ನೀನು ನಿನ್ನ ಜೀವನ ರೂಪಿಸ್ಕೊಳ್ಳಲು ನಾನು ಎಲ್ಲ ಸಹಾಯ ಮಾಡ್ತೀನಿ, ಇವರನ್ನ ಬಿಟ್ಟು ಬಾ ಎಂದ್ರೆ ಒಂದು ಮುಗುಳ್ ನಗು. ನನ್ನ ನಣೆ ಬರಹ ಇದು, ಯಾರು ಇದನ್ನ ಬದಲಾಯಿಸಲು ಆಗಲ್ಲ ಪ್ರಭು. ನಿನಗೆ ನನ್ನಿಂದ ತೊಂದರೆ ಬೇಡ. ನನ್ನ ಜೊತೆ ಹೆಚ್ಚು ಮಾತಾಡೋದು ಕೂಡ ನಿನಗೆ ಒಳ್ಳೇದಲ್ಲ. ನಿನ್ನ ಅಮ್ಮ ನೋಡಿದ್ರೆ ರಾಧಾಂತ ಆಗುತ್ತೆ. ನನಗೆ ಕೆಲಸ ಇದೆ, ಹೋಗ್ತೀನಿ ಎಂದು ಹೊರಟು ಬಿಟ್ಟಳು. ಅಷ್ಟಕ್ಕೂ ಇಷ್ಟೆಲ್ಲ ನೋವು ತಿನ್ನೋಕೆ ಕಾರಣ ಆದ್ರೂ ಏನು? ಬೆಳಗ್ಗೆ 5 ಗಂಟೆ ಆಗಿರ್ಬೋದು. ಇನ್ನು ಎಷ್ಟೊತ್ತು ಎಮ್ಮೆ ತರ ಬಿದ್ದಿರ್ತೀಯ? ಎದೋಗಿ ಬಾಗ್ಲು ಕಸ ತೆಗಿ, ಕೊಡ್ಕೆಯಲ್ಲಿ ಸಗಣಿ ತೆಗೆದು ತೊಳೆದು ಬಿಡು. ಇವತ್ತು ಪದ್ದು ಮತ್ತೆ ಮಾಲ ಇಬ್ರು ಬರ್ತಾ ಇದ್ದಾರೆ. ಅವರು ಬರೋಷ್ಟರಲ್ಲಿ ಎಲ್ಲ ಮುಗಿಸಿ ಹೊಲದ ಮನೇಲಿ ಹೋಗಿರು. ಅವ್ರು ಹೋಗೋದು ಇನ್ನು 2 ದಿನ ಆಗ್ಬೋದು. ಅವ್ರು ಹೋಗೋವರೆಗೂ ನೀನು ಬರಬೇಡ. ನಿನ್ನ ದರಿದ್ರ ಮುಖವನ್ನ ನನ್ನ ಮೊಮ್ಮಗು ನೋಡೋದು ಬೇಡ.
ಮತ್ತೇನು ಮಾತಾಡದೆ ಎದ್ದು ಕಸ ಗುಡಿಸಲು ಹೋದಳು. ಚಳಿಯಲ್ಲಿ ನಡುಗುತ್ತಾ ಕಸ ಗುಡಿಸಿ ನೀರು ಹಾಕಿ ಚಿಕ್ಕದಾಗಿ ಒಂದು ರಂಗೋಲಿ ಎಳೆದು ಇತ್ತಲಿಗೆ ಬಂದಳು ಕೊಟ್ಟಿಗೆ ಶುಚಿ ಮಾಡಲು. ಅಲ್ಲಿದ್ದ ಒಂದು ಪುಟ್ಟ ಕರು ಅವಳ ಗೆಳತಿ, ಅದರೊಟ್ಟಿಗೇನೆ ಅವಳ ಮಾತು ಹೆಚ್ಚು. ಎಲ್ಲ ಹಸುಗಳನ್ನ ಆಚೆ ಗೂಟಕ್ಕೆ ಕಟ್ಟಿ ಸುಂದರಿಯನ್ನ ಅಲ್ಲಿಯೇ ಇರಿಸಿಕೊಂಡು, ಸುಂದರಿ ನಾನೇನ್ ಮಾಡ್ಲಿ, ನನ್ನ ದುರದೃಷ್ಟ ಕಣೆ ಇದು, ನಾನು ಹುಟ್ಲೇಬಾರ್ದಿತ್ತು, ಸಾಕಾಗಿದೆ ಕಣೆ ನನಗೆ ಈ ಜೀವನ, ಈ ಜನ, ಈ ನೋವು ಎಲ್ಲ ಸಾಕಾಗಿದೆ. 7 ವರ್ಷ ಆಗ್ತಾ ಬಂತು ನನ್ನ ಈ ಬಂಡವಾಳು ಶುರುವಾಗಿ, ಇನ್ನೆಷ್ಟು ವರ್ಷ ಅಂತ ಹೀಗೆ ನಾನು ಇವರ ಮಧ್ಯೆ ಸಾಯ್ತಾ ಇರಬೇಕು? ನಿನಗಿರೋ ಮರ್ಯಾದೆನೂ ನನಗಿಲ್ಲ ಕಣೆ, ಇಲ್ಲಿ ಯಾಕಿರ್ಬೇಕು ನಾನಿಲ್ಲಿ? ಅಪ್ಪನಿಗೆ ಕೂಲಿ ಕೊಡದೆ ಕೆಲಸ ಮಾಡೋಕೆ ಒಬ್ಳು ಕೆಲಸದ ಆಳು, ಅಮ್ಮನಿಗೆ ಪಾತ್ರೆ ತೊಳೆಯುತ್ತಾ ಮನೆ ಕೆಲಸ ಮಾಡ್ಕೊಡೋಕೆ ಒಬ್ಳು ಮುಸುರೆಯವಳು. ಇಷ್ಟೇ ಸುಂದರಿ ನನ್ನ ಜೀವನ, ನಾನು ಬದುಕಿರೋವರೆಗೂ ಹೀಗೆ ಇರಬೇಕು ನಾನು. ಅವಳ ಅಳು, ನೋವು, ವೇದನೆ ಆ ಮುಗ್ಧ ಮುಖ ಪ್ರಾಣಿಗೂ ತಿಳಿದಿರಬೇಕು. ತನ್ನ ನಾಲಿಗೆಯಿಂದ ಅವಳ ಮುಖವನ್ನು ನೆಕ್ಕುತ್ತಾ ಅವಳ ಕಣ್ಣೀರನ್ನ ಒರೆಸಿತು. ಅವಳ ಹತ್ತಿರ ಹೋಗಿ, ನಿನಗೆ ಯಾರು ಇಲ್ಲದೆ ಇದ್ರು ನಿನ್ನ ಗೆಳೆಯ ಈ ಪ್ರಭು ಸದಾ ನಿನ್ನ ಜೊತೆ ಇರ್ತಾನೆ ಸಾಕಿ ಅನ್ನೋಣ ಅನಿಸಿತು ಪ್ರಭುವಿಗೆ. ಆದ್ರೆ ಅವನೇನಾದ್ರೂ ಸಾಕಿಯನ್ನ ಮಾತಾಡ್ಸಿದ್ರೆ ಅವನ ಅಮ್ಮ ಹಾಗೂ ಅವರ ಅಜ್ಜಿ ದೊಡ್ಡ ಯುದ್ಧ ಶುರು ಮಾಡ್ಬಿಡ್ತಾರೆ ಅವ್ರ ಮೇಲೆ. ಅದರಿಂದ ಅವಳಿಗೆ ನೋವು, ಮತ್ತೆ ಅವಳ ಹಣೆಗೆ ಕೆಟ್ಟ ಹೆಸರು ಬರೋದು ಬೇಡ ಎಂದು ಎಲ್ಲವನ್ನ ಮೌನವಾಗಿ ನೋಡುತ್ತಾ ಕುಳಿತ. ಕೊಟ್ಟಿಗೆ ಸಾರಿಸಿ ತೊಳೆದು ಆಚೆ ಮುಖ ತೊಳೆದು, ಅಮ್ಮ ತಿಂಡಿ ಕೊಡು ಎಂದಳು ಮೆಲ್ಲನೆ. ರಾತ್ರಿಯ ಅನ್ನ ಮತ್ತು ಸಾರಿದೆ, ಡಬ್ಬಕ್ಕೆ ಹಾಕಿದ್ದೀನಿ, ಅಲ್ಲೇ ಹೋಗಿ ತಿನ್ನು. ಇವತ್ತು ರಾತ್ರಿಗೆ ಊಟ ನಿಮ್ಮ ಅಪ್ಪನ ಕೈಲಿ ಕೊಟ್ಟು ಕಳಿಸ್ತೀನಿ, ಅಲ್ಲೇ ತಿಂದು ಅಲ್ಲೇ ಬಿತ್ಕೋ. ಅಮ್ಮ ರಾತ್ರಿ ಮನೆಗೆ ಬರ್ತೀನಿ, ಅಲ್ಲಿ ಒಬ್ಳೆ ಮಲ್ಗೋಕೆ ಭಯ ಆಗುತ್ತೆ ಎಂದಳು ಮೆಲ್ಲನೆ ಸಾಕಿ. ನೀನ್ ಯಾವನೇ ಬಂದು ಹೊತ್ಕೊಂಡು ಹೋಗ್ತಾನೆ, ಸುಮ್ಮನೆ ಅಲ್ಲೇ ಇರು, ನನಗೆ ಕೋಪ ಬರಿಸ್ಬೇಡ ಎಂದು ಕಟುವಾಗಿ ನುಡಿದರು. ಆಗಲ್ಲ ಅಮ್ಮ, ನಾನು ಬೇಕಿದ್ರೆ ಆಚೆ ಕೊಟ್ಟಿಗೆಯಲ್ಲಿ ಮಲ್ಕೋತೀನಿ, ಎಲ್ಲರೂ ಮಲ್ಗೋವರೆಗೂ ಮನೆಗೆ ಬರೋದಿಲ್ಲ, ಆಮೇಲೆ ಬಂದು ಕೊಟ್ಟಿಗೆಯಲ್ಲಿ ಮಲಗ್ತೀನಿ. ಬೇಡ ಅನ್ಬೇಡ ಅಮ್ಮ, ಮತ್ತೊಮ್ಮೆ ತನ್ನ ತಾಯಿಯನ್ನ ಬೇಡಿದಳು. ಅವಳ ಮಾತು ಎಂತವರ ಮನಸ್ಸನ್ನು ಕರಗಿಸುವ ಹಾಗಿತ್ತು. ಅವರ ಮನೆಗೋಗಿ ಅವರ ಅಮ್ಮನಿಗೆ 4 ಏಟು ಬಿಗಿದ್ಬಿಡೋಣ ಅನಿಸ್ಬಿಟ್ಟಿತ್ತು ಪ್ರಭುವಿಗೆ. ಸರಿ ಏನೋ ಮಾಡ್ಕೊಂಡು ಸಾಯಿ ಎಂದು ಹೇಳಿ ಅವಳನ್ನ ಕಳಿಸಿದ್ರು. ಪಾಪದ ಹುಡುಗಿ, ಅವಳದು ಏನಿದೆ ತಪ್ಪು? ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವಳಿಗೂ ಮದುವೆ ಆಗಿರ್ತಿತ್ತು. ಆದ್ರೆ ಅವಳ ದೇಹದ ಒಂದು ನ್ಯೂನತೆ ಅವಳನ್ನ ಇಂತಹ ಸಂಕಷ್ಟಕ್ಕೆ ಸಿಲುಕಿಸಿದೆ. ಪ್ರಭು ಹೋಗಿ ಸ್ನಾನ ಮಾಡೋ ಲೇಟ್ ಆಯ್ತು. ಅಮ್ಮನ ಮಾತಿಗೆ ಸರಿ ಎಂದು ಸ್ನಾನಕ್ಕೆ ಹೋದ. ನಮ್ಮ ಇಡೀ ಗುಂಪಿನಲ್ಲಿ ಅತಿ ಚುರುಕಿನ ಹುಡುಗಿ ಸಾಕಿ. ಎಲ್ಲರನ್ನೂ ನಗಿಸುತ್ತಾ ಎಲ್ಲರೊಂದಿಗೆ ಬೆರೆತು ಹೋಗ್ತಿದ್ದ ಹುಡುಗಿ ಇಂದು ಅಂತರ್ಮುಖಿ. ಅದೆಷ್ಟೋ ನೋವನ್ನ ಅವಳ ಗೆಳತಿ ಸುಂದರಿ ಬಿಟ್ರೆ ಮತ್ಯಾರು ಕೇಳಿಲ್ಲ. ಅವಳ ಕಣ್ಣೀರು ಒರೆಸೋ ಕೈ ಒಂದೂ ಇಲ್ಲ. ಆ ಕರುವಿನ ನಾಲ್ಗೆ ಬಿಟ್ರೆ ಹೇಳಿಕೊಳ್ಳಲಾಗದ ನೋವಿನಿಂದ ಅವಳ ಮುಖದಲ್ಲಿ ಕಾಣುವ ವಿಷಾದದ ನೋವು ನೋಡಿದ್ರೆ ಕರುಳು ಹಿಂಡಿದಂತೆ ಆಗುತ್ತದೆ. ನಿಜಕ್ಕೂ ದೇವರು ಕ್ರೂರಿ. ಅದ್ಯಾಕೆ ಅವಳಿಗೆ ಅಂತಹ ದೊಡ್ಡ ಮೋಸ ಮಾಡ್ದ? ಅದ್ಯಾಕೆ ಅವಳನ್ನ ಹೀಗೆ ಸಂಕಷ್ಟಕ್ಕೆ ಗುರಿ ಮಾಡ್ದ? ಅವಳನ್ನ ನೆನೆದು ಪ್ರಭು ಯೋಚಿಸತೊಡಗಿದ. ಸಾಕಿಗೆ ಒಂದು ಸುಖಕರ ಜೀವನ ಸಿಗೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಪ್ರಭುವಿನ ಮನಸ್ಸಲ್ಲಿ ಹುಟ್ಟಿಕೊಂಡಿತು. ಅದರ ವಿಷಯವಾಗಿ ಯೋಚಿಸಲು ಶುರು ಮಾಡಿತು ಅವನ ಮನ ಹಾಗೂ ಮೆದುಳು. ಅವಳು ನನ್ನ ಗೆಳತಿಗಿಂತ ಹೆಚ್ಚು. ಬಹುಶಃ ಅವಳ ಮೇಲೆ ಎಲ್ಲ ಒಂದು ಮೂಲೆಯಲ್ಲಿ ಪ್ರೇಮದ ಭಾವನೆ ಇರ್ಬೋದು. ಅದಕ್ಕೆ ಇರಬೇಕು ಸಿಟಿಯಲ್ಲಿ ನನಗೆ ಅನೇಕ ಹುಡುಗಿಯರ ಪರಿಚಯವಾದ್ರೂ ಕೂಡ ಯಾರಲ್ಲಿಯೂ ನನಗೆ ಒಲವಾಗ್ಲಿಲ್ಲ. ನೀನೇ ಯಾಕೆ ಅವಳಿಗೆ ಒಂದು ಜೀವನ ಕೊಡಬಾರ್ದು? ಯಾವುದೇ ಅಪೇಕ್ಷೆ ಇಲ್ಲದೆ ನಿನ್ನ ಪ್ರೀತಿ ನಿರ್ಮಲವಾಗಿದ್ರೆ ಅವಳಿಗೆ ಒಂದು ಬಾಳ್ಕೊಡು. ಅವಳಿಗೂ ಒಂದಷ್ಟು ದಿನ ಸುಖವಾಗಿ ನಗುತ್ತಾ ಜೀವಿಸಲು ಅನು ಮಾಡಿಕೊಡು. ಪ್ರಭುವಿನ ಆತ್ಮ ಸಾಕ್ಷಿ ಹೇಳಿತು. ಹೌದು, ಅವಳ ಮೇಲೆ ಕೇವಲ ಸಿಂಪತಿ ತೋರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನನಗೆ ನಿಜಕ್ಕೂ ಅವಳ ನೋವು ಕಡಿಮೆ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಅವಳನ್ನ ಮದುವೆ ಆಗೋದು ಒಳ್ಳೆಯದು ಎಂದ್ಕೊಂಡ. ಪ್ರಭು ದೃಢವಾಗಿ ನಿರ್ಧಾರ ಮಾಡ್ದ. ಅಮ್ಮನ ಬಳಿ ವಿಚಾರ ಮಾತಾಡಲು ತಯಾರಿ ನಡೆಸ್ದ. ಅಮ್ಮ, ನಾನು ಸಾಕಿನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಪ್ರಭು ತಾಯಿಯ ಮುಂದೆ ಕುಳಿತು ತನ್ನ ನಿರ್ಧಾರ ಹೇಳ್ದ. ಏನು ಹೇಳ್ದೆ? ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ? ನಿನ್ನ ಪೇಟೆಯಲ್ಲಿ ಓದಿ ಬಂದ ಮಾತ್ರಕ್ಕೆ ನೀನು ಹೇಳಿದ್ದೆಲ್ಲ ನಾವು ಕೇಳ್ತೀವಂತ ನೀನು ಅಂದ್ಕೊಂಡ್ರೆ ಅದನ್ನ ಈಗಲೇ ಮರ್ತ್ಬಿಡು ಎಂದ್ರು ಅವನ ತಾಯಿ ಜಲಜ. ಅಮ್ಮ, ಅವಳಿಗೂ ಒಂದು ಜೀವನ ಇದೆ ಅಲ್ವಮ್ಮ? ಯಾಕಮ್ಮ ಅವಳಿಗೆ ಎಷ್ಟು ನೋವು? ಪಾಪದ ಹುಡುಗಿ ಅದು. ನನ್ನಿಂದ ಅವಳಿಗೆ ತುಸು ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಾನು ಅವಳನ್ನ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಹೇಳಮ್ಮ ಎಂದೇ ಮತ್ತೊಮ್ಮೆ ತಾಯಿಯನ್ನ ಒಪ್ಪಿಸಲು ಪ್ರಯತ್ನಿಸಿದ ಪ್ರಭು. ತಪ್ಪು ನಿನ್ನದಲ್ಲ ಕಣೋ, ನಿನ್ನನ್ನ ಆ ಪಟ್ಟಣಕ್ಕೆ ಓದೋಕೆ ಕಳಿಸಿದ್ದು ನಮ್ಮ ತಪ್ಪು. ಆ ಅನಿಷ್ಟದವಳು ನಮ್ಮ ಪಕ್ಕದ ಮನೆಯಲ್ಲಿ ಇರೋದು ಅವಳ ತಪ್ಪು. ಜಲಜ ಅವರ ಮಾತು ಬಹು ಕಟುವಾಗಿ ಇದ್ದವು. ಅಮ್ಮ ಸಾಕು, ಸುಮ್ಮನೆ ಇರಮ್ಮ, ಅವಳ ಬಗ್ಗೆ ಮಾತಾಡೋಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ ಎಂದು ಪ್ರಭು ಜೋರಾಗಿ ಕಿರ್ಚಿಯೇ ಬಿಟ್ಟ. ನಿನ್ನನ್ನ ಮದುವೆ ಆಗೋ ಅರ್ಹತೆ ಅವಳಿಗಿದೆಯಾ? ನಿನ್ನನ್ನು ಅಷ್ಟೇ ಅಲ್ಲ ಕಣೋ, ಯಾವ ಗಂಡಸನ್ನು ಮದುವೆ ಆಗೋ ಅರ್ಹತೆ ಆಗಲಿ ಅವಳಿಗಿಲ್ಲ. ಅವಳನ್ನ ಮದುವೆ ಆದ್ರೆ ನಮ್ಮ ವಂಶ ಕೂಡ ಉದ್ಧಾರ ಆಗೋದಿಲ್ಲ. ಅಷ್ಟೇ ಯಾಕೋ ಹೆಡ್ಡ, ನಿನಗೂ ಅವಳಿಂದ ಯಾವುದೇ ಸುಖ ಸಿಗೋದಿಲ್ಲ. ಪುಷ್ಪವತಿಯೇ ಆಗಿರದ ಅವಳನ್ನ ಮದುವೆ ಆಗಿ ಊರಲ್ಲಿ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದ್ದೀಯಾ? ನೀನೇನಾದ್ರೂ ಆ ಪಾಪದ ಕೆಲಸ ಮಾಡಿದ್ರೆ ನಿನ್ನ ತಾಯಿಯ ಹೆಣ ಬೀಳುತ್ತೆ, ನೆನ್ಪಿರ್ಲಿ ಎಂದು ಅವನ ಅಮ್ಮ ಜಲಜ ಕೆಂಗಣ್ಣ ಬೀರುತ್ತಾ ಆಚೆಗೆ ಹೋದ್ರು. ಅಮ್ಮ, ಹೆಣ್ಣು ಕೇವಲ ಮಗು ಎತ್ಕೊಡೋದಕ್ಕೆ, ನಮ್ಮ ವಂಶ ವೃದ್ಧಿ ಮಾಡೋದಕ್ಕೆ, ನಮಗೆ ದೈಹಿಕ ಸುಖ ಕೊಡೋದಕ್ಕೆ ಮಾತ್ರ ನಮ್ಮ ಇರೋದು.
ಅದೆಲ್ಲಕ್ಕಿಂತ ಮಿಗಿಲಾಗಿ ಅವಳು ಒಬ್ಳು ಮನುಷ್ಯಳೇ ಅಲ್ವಾ? ಯಾಕೆ ಈ ಸಮಾಜದಲ್ಲಿ ಅಂತಹ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣಬೇಕು? ಅವಳಿಗೂ ಜೀವನ ನಡೆಸಲು ನೆರವಾಗಬೇಕು ಅಮ್ಮ. ಇನ್ನು ಪ್ರಭುವಿನ ಮಾತುಗಳು ಮುಗ್ದಿರಲಿಲ್ಲ. ನಿಲ್ಲಿಸೋ ನಿನ್ನ ತತ್ವ ಸಿದ್ಧಾಂತ ಉಪದೇಶಗಳನ್ನು ನೀನೇನೇ ಹೇಳಿ ಏನೇ ತಿಪ್ಪರಲಾಗ ಹಾಕಿದ್ರು ನಾನು ಮಾತ್ರ ಅವಳನ್ನು ನನ್ನ ಮನೆ ಸೊಸೆ ಮಾಡ್ಕೊಳ್ಳಲು ಒಪ್ಪೋದಿಲ್ಲ ಕಣೋ. ಒಂದು ವೇಳೆ ನನ್ನ ಮಾತು ಮೀರಿ ನೀನೇನಾದರೂ ಅವಳನ್ನು ಕಟ್ಕೊಂಡ್ರೆ ಅವಳ ಜೊತೆ ನಿನ್ನನ್ನು ಕೂಡ ಊರಿಂದ ಹೊರಗಾಕಿಸ್ತೀನಿ. ಹೋಗೋ ಮರ್ಯಾದೆ ಹೋಗಿರುತ್ತೆ. ನಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ. ಅವರ ಕೋಪದ ಮಾತುಗಳು ಹೆಚ್ಚಾದವು. ಇನ್ನು ಹೆಚ್ಚು ಮಾತಾಡಿದರೆ ಅಮ್ಮನ ಕೋಪ ಜಾಸ್ತಿ ಆಗುತ್ತೆ ಅಂತ ಅಲ್ಲಿಂದ ಹೊರಟ್ಬಿಟ್ಟ ಪ್ರಭು. ಅವರ ಹೊಲದ ಮಾರ್ಗವಾಗಿ ಹೋದ. ಅಲ್ಲಿ ನಾಟಿ ಮಾಡುತ್ತಾ ಇದ್ದಳು ಸಾಕಿ. ಅವರ ತಂದೆ ಕೂಡ ಜೊತೆಗೇ ಇದ್ರು. ಜೊತೆಗೆ ಒಂದಿಷ್ಟು ಕೆಲಸದ ಆಳುಗಳು. ಅವರು ಮಾಡುವ ಕೆಲಸಕ್ಕೆ ಅವರಿಗೆ ಕೂಲಿ ಆದರೂ ಕೊಡ್ತಾರೆ. ಆದರೆ ಇವಳಿಗೆ ಸರಿಯಾಗಿ ಊಟ ಕೂಡ ಕೊಡೋದಿಲ್ವಲ್ಲ. ಅದೆಷ್ಟು ಕೆಟ್ಟ ಸಮಾಜ ಇದು. ಅವರೆಲ್ಲ ಬೇಡ, ಅವಳ ಎತ್ತ ತಾಯಿ ಕೂಡ ಅವಳನ್ನು ಹೀಗೆ ನಡೆಸಿಕೊಳ್ತಾ ಇರುವುದು ನಿಜಕ್ಕೂ ನನಗೆ ಈ ಪ್ರಪಂಚದ ಮೇಲೆಯೇ ಬೇಸರ ತರಿಸುವ ಆಗಿದೆ. ಸಾಕಿ ಎಂದು ಕರೆದ. ಅವನ ಕಡೆ ನೋಡಿ, ಏನೋ ಪ್ರಭು ಇಷ್ಟು ದೂರ ಬಂದ್ಬಿಟ್ಟಿದ್ದೀಯಾ ಎಂದಳು ಕೆಸರು ಗದ್ದೆಯಲ್ಲಿ ಭತ್ತದ ಪೈರು ನಾಟಿ ಮಾಡುತ್ತಾ. ಸ್ವಲ್ಪ ಮಾತಾಡ್ಬೇಕಿತ್ತು ಎಂದ ಯಾವುದೇ ಅಂಜಿಕೆ ಇಲ್ಲದೆ. ಅವರ ತಂದೆ ಕೂಡ ಅಲ್ಲಿದ್ರು. ಆದ್ರೆ ಅವರಿಗೆ ಅವರ ಗೆಳೆತನ ಗೊತ್ತು. ಜೊತೆಯಲ್ಲಿ ಆಡಿದ ಮಕ್ಕಳು ಎಂದು ನಗುತ್ತಲೇ, ಸಂಜೆ ಸಿಗ್ತಾಳೆ ಕಣಪ್ಪ, ಈಗ ಈ ನಾಟಿ ಕೆಲಸ ಮುಗಿಸ್ಬಿಡ್ತಾಳೆ. ಅವಳಿಲ್ಲ ಅಂದ್ರೆ ಇಲ್ಲಿ ಬೇಗ ಕೆಲಸ ಸಾಗೋದೇ ಇಲ್ಲ ಎಂದ್ರು. ಬೇರೇನು ಮಾತಾಡದೆ ಸರಿ ಸಂಜೆ ಸಿಗು ಸಾಕಿ ಎಂದು ಅವಳಿಗೆ ಹೇಳಿ ಅಲ್ಲಿಂದ ದೇವರ ಗುಡಿಯ ಬಳಿ ಹೋದ ಪ್ರಭು. ಅಮ್ಮ ಏನಾದ್ರೂ ಮಾಡ್ಲಿ, ನಾನು ಸಾಕಿಯನ್ನ ಮದುವೆ ಆಗಿ ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ. ಅವಳಿಗೆ ನೆಮ್ಮದಿ ಕೊಡ್ತೀನಿ. ಋತಿಮತಿ ಆಗದೆ ಇರುವುದು ಅವಳ ತಪ್ಪ? ಎಲ್ಲ ವಿಧಿ ನಿಯಮ. ಅದಕ್ಕಾಗಿ ಅವಳನ್ನ ಹೀಗೆ ಹಿಂಸಿಸುವುದು ಯಾವ ನ್ಯಾಯ ದೇವ್ರೆ? ಅವಳು ನನಗೆ ಯಾವ ದೈಹಿಕ ಸುಖ ನೀಡದೇ ಇದ್ರು, ಅವಳಿಂದ ನನಗೆ ಮಗು ಪಡೆಯಲು ಆಗದೇ ಇದ್ರು ಕೂಡ ಅವಳನ್ನೇ ಮಗು ಎಂದು ನಾನು ಅವಳನ್ನ ನೋಡ್ಕೋತೀನಿ. ಮೊದಲು ಈ ವಿಚಾರವನ್ನ ಸಾಕಿಯ ಬಳಿ ಮಾತಾಡಬೇಕು. ಸಂಜೆ ಅವಳು ಬರ್ಲಿ, ಅಲ್ಲಿವರೆಗೂ ನಾನು ಇಲ್ಲಿಯೇ ಕಾಯ್ತಾ ಇರ್ತೀನಿ. ಅವಳು ಹೇಗಿದ್ರು ಇಲ್ಲಿಗೆ ಬಂದೇ ಮನೆಗೆ ಹೋಗೋದು. ಅವಳಿಗೆ ದೊಡ್ಡ ಮೋಸ ಮಾಡಿರುವ ಈ ದೇವರ ಬಳಿ ಬಂದು ಒಂದು ನಮಸ್ಕಾರ ಹಾಕಿ ಹೋಗೋದು. ಬಂದಾಗ ಇಲ್ಲಿಯೇ ಮಾತಾಡೋಣ ಎಂದು ಅಲ್ಲಿಯ ಗೋಡೆಗೆ ಹೊರಗೆ ಕುಳಿತ ಪ್ರಭು. ಸುಮ್ಮನೆ ಕುಳಿತರೆ ಮನಸ್ಸು ಇಲ್ಲದ ಋಣಾತ್ಮಕ ಯೋಚನೆಗಳನ್ನ ಹೆಚ್ಚು ಮಾಡುತ್ತದೆಂದು ಎಲ್ಲೋ ಓದಿದ ನೆನಪು ಅವನಿಗೂ ಹಾಗೆ ಆಗ್ತಾ ಇತ್ತು. ಒಂದು ವೇಳೆ ಸಾಕಿ ಕೊಡೋದಕ್ಕೆ ಒಪ್ತಾ ಇದ್ರೆ ಏನ್ ಮಾಡ್ಲಿ ನಾನು? ಅವಳಿಗೆ ನನ್ನ ಮೇಲೆ ಬಹಳ ಗೌರವ ಇದೆ. ನನ್ನ ಉಳಿತನ್ನೇ ಅವಳು ಬಯಸೋದು. ದೇವ್ರೇ, ದಯವಿಟ್ಟು ಅವಳು ಇದಕ್ಕೆ ಒಪ್ಪಿಗೆ ಕೊಡೋ ಹಾಗೆ ಮಾಡು. ಅವಳ ಇಷ್ಟು ದಿನದ ನೋವೇ ಸಾಕು. ಇನ್ಮುಂದೆ ಅವಳನ್ನ ನೆಮ್ಮದಿಯಾಗಿ ಇರೋಕೆ ಅನುವು ಮಾಡಿಕೊಡು. ದೇವರಲ್ಲಿ ಮೊರೆ ಇಟ್ಟು ಬೇಡಿದ ಪ್ರಭು. ಪ್ರಭು, ಯಾಕೋ ಇನ್ನು ಇಲ್ಲೇ ಕೂತಿದ್ದೀಯಾ? ಮನೆಗೆ ಹೋಗೋದಿಲ್ವಾ? ಬೆಳಗ್ಗೆಯಿಂದನೂ ಇಲ್ಲೇ ಕೂತಿದ್ದೀಯಾ? ಸಾಕಿ ಸಂಜೆ ದೇವರ ಗುಡಿಗೆ ಬಂದು ಅಲ್ಲಿಯೇ ಕುಳಿತಿದ್ದ ಪ್ರಭುವನ್ನ ನೋಡಿ ಕೇಳಿದಳು. ಹೌದು ಸಾಕಿ, ನಾನು ನಿನಗಾಗಿಯೇ ಕಾಯ್ತಾ ಕುಳಿತಿದ್ದೆ. ಪ್ರಭು ಉತ್ತರಿಸಿದ. ಏನು ವಿಷಯ ಪ್ರಭು? ಸುಮ್ಮನೆ ನಮ್ಮನ್ನ ಜನರು ನೋಡಿದ್ರೆ ತಪ್ಪಾಗಿ ತಿಳಿದು ನಿನ್ನ ಗೇಲಿ ಮಾಡ್ಕೊಂಡು ನಗ್ತಾರೆ. ಮನೆಗೆ ಹೋಗು ಪ್ರಭು, ಅವಳು ಹೇಳಿ ಗುಡಿಯ ಒಳಗೆ ಹೋದಳು. ದೇವರಿಗೆ ಕೈ ಮುಗಿದು ಹೊರಗೆ ಬಂದಾಗ್ಲೂ ಕೂಡ ಅವನು ಅಲ್ಲೇ ಇದ್ದದನ್ನ ನೋಡಿ, ಪ್ರಭು ಯಾಕೋ ಮನೆಗೆ ಹೋಗೋದಿಲ್ವಾ ಕೇಳಿದಳು. ಇಲ್ಲ ಸಖಿ, ನಾನು ಬೆಳಗ್ಗೆ ಹೇಳಿದ್ದೆ ಅಲ್ವಾ ನಿನ್ ಜೊತೆ ಮಾತಾಡ್ಬೇಕು ಅಂತ. ಹೌದಲ್ವಾ ಪ್ರಭು, ಸಾರಿ ಕಣೋ, ಕೆಲಸದ ಗಡಿಬಿಡಿಯಲ್ಲಿ ನೀನು ಹೇಳಿದ್ದೆ ಮರ್ತೋಯ್ತು. ಏನ್ ವಿಷಯ ಅಂತ ಹೇಳು ಎಂದು ನನ್ನ ಎದುರು ಕುಳಿತಳು. ಸಾಕಿ, ಇನ್ನು ಎಷ್ಟು ದಿನ ನೀನು ಇದೇ ನರ್ಕದಲ್ಲಿರ್ಬೇಕು? ಇದೆಂತ ಪ್ರಶ್ನೆ ಪ್ರಭು? ನನ್ನ ಜೀವನ ಇರೋದೇ ಇಲ್ಲೇ ಅಲ್ವಾ? ನರ್ಕ ಅಂದ್ಕೊಂಡ್ರೆ ನರ್ಕ, ಸ್ವರ್ಗ ಅಂದ್ಕೊಂಡ್ರೆ ಸ್ವರ್ಗ. ನನ್ಗೇನಾಗಿದೆ? ಆರಾಮಾಗಿ ರಾಣಿ ತರ ಇದ್ದೀನಿ. ಅವಳು ಮಾಸಿದ ನಗುವಿನಲ್ಲಿ ಉತ್ತರಿಸಿದ್ದಳು. ಸಾಕಿ, ನನ್ಗೇನು ಗೊತ್ತಿಲ್ಲ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನಿನ್ನ ಮನೆಯಲ್ಲಿ ನಡೆಯೋ ಪ್ರತಿ ವಿಷಯ ಕೂಡ ನನಗೆ ಗೊತ್ತು. ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನಿನಗೆ, ನನ್ನ ಹಣೆ ಬರಹ ಇದು ಅಂತ ನಗುತ್ತಾ ಉತ್ತರಿಸಿದಳು. ಅದು ಹೇಗೆ ಸಾಕಿ? ಇಷ್ಟು ನೋವಿನಲ್ಲೂ ನೀನು ನಗುತ್ತಾ ಇದ್ದೀಯಾ? ಎತ್ತ ತಾಯಿಯ ತಿರಸ್ಕಾರ, ತಂದೆಯ ಅಸಡ್ಡೆ, ಅಕ್ಕ ತಂಗಿಯ ಈ ಆಳಿಕೆಯ ಮಾತುಗಳು, ಊರಿನವರು ಆಡಿಕೊಳ್ಳುವ ರೀತಿ, ಇದೆಲ್ಲ ನೋಡಿದ್ರೆ ನೀನು ಇಲ್ಲಿ ಇರೋದೇ ಸರಿಯಿಲ್ಲ. ಹಾಗಿದ್ರೆ ಏನ್ ಮಾಡು ಅಂತೀಯಾ? ಒಂದು ಕೆಲಸ ಮಾಡ್ಲಾ? ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೊಂಡ್ಬಿಡ್ಲಾ? ಸಾಕಿ, ಯಾಕಮ್ಮ ಹೀಗೆ ಮಾತಾಡಿ ನೋವು ಕೊಡ್ತೀಯಾ? ನೊಂದ ಮನಸ್ಸಿನಿಂದ ನುಡಿದ ಪ್ರಭು. ಇನ್ನೇನ್ ಮಾಡ್ಲಿ? ಈ ನತದೃಷ್ಟ ಹೆಣ್ಣು ಎಲ್ಲಿಯೂ ಸಲ್ಲದ ಈ ಸಾಕಿ ಇದ್ದು ಏನ್ ಪ್ರಯೋಜನ ಇದೆ ಹೇಳು? ಅವಳ ನೋವು ಕಣ್ಣೀರಿನ ರೂಪದಲ್ಲಿ ಹೊರ ಬರ್ತಾ ಇತ್ತು. ಸಾಕಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಪ್ರಭು ಅವಳ ಮುಖ ನೋಡುತ್ತಾ ಕೇಳಿದ. ನನಗೆ ಇರೋ ಒಬ್ನೇ ಒಬ್ಬ ಪ್ರಾಮಾಣಿಕ ಗೆಳೆಯ ನೀನು. ನಿನ್ನಲ್ದೆ ಇನ್ಯಾರನ್ನ ನಂಬಲಿ ನಾನು? ಸಾಕಿಯ ಉತ್ತರ ಪ್ರಾಮಾಣಿಕವಾಗಿತ್ತು. ಸಾಕಿ, ಈ ದೇವರ ಗುಡಿಯಲ್ಲಿ ಇರೋ ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಿನ್ನ ಎಲ್ಲ ನೋವಿಗೂ ನಾನು ಹೆಗ್ಲಾಗಿರ್ತೀನಿ. ಜೀವನ ಪರ್ಯಂತ ನಿನ್ನ ಜೊತೆ ಎಲ್ಲಾ ಸಂದರ್ಭದಲ್ಲೂ ನಿಲ್ಲುತ್ತೀನಿ. ನಿನಗೆ ಯಾವುದೇ ಅವಮಾನ ಆಗದಾಗೆ ನೋಡಿಕೊಳ್ಳುವ ಹೊಣೆ ನನ್ನದು. ಯಾವ ಸಮಾಜ ನಿನ್ನನ್ನ ತಿರಸ್ಕರಿಸುತ್ತಾ ಇದೆಯೋ ಅದೇ ಸಮಾಜ ನಿನಗೆ ಗೌರವ ಕೊಡೋ ಹಾಗೆ ಮಾಡ್ತೀನಿ. ನಿನ್ನ ತಂದೆ ತಾಯಿ ನಿನ್ನನ್ನ ಮಗಳಾಗಿ ಪಡೆದದಕ್ಕೆ ಸಂತೋಷ ಪಡುವ ಹಾಗೆ ಮಾಡ್ತೀನಿ. ಹೌದು ಸಾಕಿ, ನಾನು ನಿನ್ನ ಮದುವೆ ಆಗ್ಲೇಬೇಕು. ಅವಳ ಮುಖ ಭಯ ಹಾಗೂ ಆಶ್ಚರ್ಯದಿಂದ ಕೂಡಿತ್ತು. ಹೌದು ಸಾಕಿ, ನಾನು ನಿನ್ನ ಮದುವೆ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ತಲೆ ಕೆಟ್ಟಿದ್ಯಾ ನಿಂಗೆ ಪ್ರಭು? ಎಲ್ಲ ಗೊತ್ತಿದ್ದು ಕೂಡ ನೀನೀಗೆಲ್ಲ ಯಾಕೆ ಮಾತಾಡ್ತಿದ್ದೀಯಾ? ನೀನು ದಿನ ಅನುಭವಿಸೋ ಚಿತ್ರಹಿಂಸೆಯ ನರಕ ನೋಡ್ತಾ ಇನ್ನು ಸ್ವಲ್ಪ ದಿನ ಇದ್ರೆ ನನ್ನ ತಲೆ ಕೆಟ್ಟೋಗುತ್ತದೆ. ಪ್ಲೀಸ್ ನನ್ನ ಮದುವೆ ಆಗೋಕೆ ಒಪ್ಕೋ. ದಯವಿಟ್ಟು ಒಪ್ತೀಯ ಅಲ್ವಾ? ಜೀವನದಲ್ಲಿ ಈ ಸಾಕಿ ಎಲ್ಲರಿಗೂ ಸಾಕಾಗಿ ಹೋಗಿದ್ದಾಳೆ. ಎಲ್ಲರಿಗೂ ಸಾಕಾದ ಈ ಸಾಕಿ ನಿನಗೆ
ನನಗೆ ಯಾಕೆ ಬೇಕಾಗ್ತಾ ಇದ್ದಾಳೆ? ನನ್ನಿಂದ ನಿಂಗೆ ಯಾವುದೇ ನೆಮ್ಮದಿ, ಸುಖ, ಸಂತೋಷ ಸಿಗೋದಿಲ್ಲ. ನನ್ನ ಬಗ್ಗೆ ಚಿಂತಿಸುವುದನ್ನು ಬಿಟ್ಬಿಡು. ಸಾಕಾಗಿದೆ ಪ್ರಭು. ಈ ಜೀವನಕ್ಕೂ ನಾನು ಸಾಕಾಗ್ಬಿಟ್ಟಿದ್ದೀನಿ. ನಾನು ಇನ್ನು ಬದುಕಿ ಮಾಡೋದೇನೂ ಇಲ್ಲ. ಈ 6 ವರ್ಷದಲ್ಲಿ ನನಗೆ ಬರೀ ನೋವು, ಅವಮಾನ, ಕಷ್ಟ ಇದೇ ಸಿಕ್ಕಿರೋದು. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಆ ಯೋಗ್ಯತೆ ನನಗಿಲ್ಲ. ಎಣ್ಣೆ ಆಗದ ಹೆಣ್ಣು ಅನಿಸಿಕೊಂಡ ನಾನು ಈ ಭೂಮಿಗೂ ಕೂಡ ಭಾರ ಪ್ರಭು. ಒಳ್ಳೆ ಹುಡುಗಿಯನ್ನ ಮದುವೆಯಾಗಿ ಜೀವನದಲ್ಲಿ ಇರು. ನನ್ನನ್ನು ಮದುವೆ ಆಗುವ ಹುಚ್ಚು ಆಲೋಚನೆಯನ್ನ ದಯವಿಟ್ಟು ಬಿಟ್ಬಿಡು ಪ್ರಭು. ಒಂದು ವೇಳೆ ನೀನು ಹೀಗೆ ಯೋಚನೆ ಮಾಡ್ತಿದ್ರೆ ಊರಿನವರ ಮುಂದೆ ತುಚ್ಛವಾಗ್ಬಿಡ್ತೀಯ. ನನ್ನನ್ನು ಮಾತ್ರ ಅಂಗಿಸ್ತಿರೋ ಈ ಜನರು ನನ್ನ ದೆಸೆಯಿಂದ ನಿನ್ನನ್ನು ಕೂಡ ಕೀಳಾಗಿ ನೋಡಿ ಅಂಗಿಸ್ತಾರೆ. ಜೀವನ ಪರ್ಯಂತ ಇಂಥ ನತದೃಷ್ಟ ಹೆಣ್ಣಿನ ಜೊತೆ ನೀನು ಬದುಕೋದು ಬೇಡ. ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ಮಗುವಾಗಿ ಹುಟ್ಟಿ ಬರ್ತೀನಿ. ನನ್ನ ಮೇಲೆ ತುಂಬಾ ಪ್ರೀತಿ ಹಾಗೂ ಕಾಳಜಿ ಮತ್ತು ಕರುಣೆ ತೋರಿದ್ದಕ್ಕೆ ನಿನಗೆ ನನ್ನ ಧನ್ಯವಾದಗಳು. ಇನ್ನೆಂದೂ ಭಾರದ ಲೋಕಕ್ಕೆ ಪ್ರಯಾಣ ಬೆಳೆಸಲು ಹೊರಟಿರುವೆ. ಹೋಗ್ತಿದ್ದೇನೆ ಪ್ರಭು. ಅವಳ ಪತ್ರ ನೋಡಿ ಅವನ ಕಣ್ಣ ಹನಿ ನಿಲ್ಲದಾಯ್ತು. ಬೇಗನೆ ಅವಳ ಹೊಲದ ಬಳಿಗೆ ಓಡಿದ. ಅಲ್ಲಿನ ಅವರ ತೋಟದ ಮನೆಯನ್ನ ನೋಡಿದ. ಅಲ್ಲಿ ಅವಳು ಇರಲಿಲ್ಲ. ಸಾಕಿ, ನೀನು ಈ ನಿರ್ಧಾರ ತಗೊಳ್ಳೋಕೆ ನಾನೇ ಕಾರಣ ಆಗ್ಬಿಟ್ಟೆ. ಹೇಗೋ ಇದ್ದೆ ನೀನು, ಆದ್ರೆ ನಾನು ಏನನ್ನು ಹೇಳಿ ನಿನ್ನ ಮನಸ್ಸಿಗೆ ನೋವು ಮಾಡ್ಬಿಟ್ಟೆ ಸಾಕಿ ಎಂದು ಪ್ರಭು ಬಡಬಡಿಸುತ್ತಾ ಅವರ ಮನೆಗೆ ಹೋದ. ಅಲ್ಲಿ ಅವಳ ಅಕ್ಕ ತಂಗಿಯರ ಹರ್ಷೋದ್ಗಾರ, ನಗು, ಕೇಕೆ ಕೇಳಿಸಿ ಅವಳು ಇಲ್ಲಿಲ್ಲ ಎಂದು ತಿಳಿದು ಅವನ ತಲೆ ಕೆಟ್ಟಂತಾಗಿತ್ತು. ತಲೆ ಮೇಲೆ ಕೈಯೊತ್ತು ಕುಳಿತ ಅವನಿಗೆ ನೆನಪಾಗಿದ್ದು ಪಕ್ಕದ ಊರಿನ ತುಂಬು ಕೆರೆ. ಅಯ್ಯೋ ದೇವಾ ಎಂದು ಅಲ್ಲಿಂದ ಎದ್ದು ಪಕ್ಕದ ಊರಿನ ಕೆರೆಯ ಕಡೆಗೆ ಓಡಿದ. ನಾನು ಓಡಿಕೊಂಡು ಹೋದ್ರೂ ಅಲ್ಲಿಗೆ ತಲುಪಲು ಅರ್ಧ ಗಂಟೆ ಬೇಕು. ದೇವ್ರೇ ಅವಳನ್ನ ಕಾಪಾಡು ಎಂದು ಮೊರೆ ಇಡುತ್ತಾ ಅವನ ನಡಿಗೆಯ ವೇಗವನ್ನು ಹೆಚ್ಚಿಸಿದ. ಅಲ್ಲಿಗೆ ತಲುಪಿದಾಗ ಸೂರ್ಯ ತನ್ನ ಕಾರ್ಯ ಮುಗಿಸಿ ತನ್ನ ಮನೆಗೆ ವಿಶ್ರಾಂತಿಗೆ ತೆರಳುತ್ತಿದ್ದ. ಆಗಸದಲ್ಲಿ ಸಂಜೆಗತ್ತಲು ಆವರಿಸ್ತಿತ್ತು. ಅಕ್ಕಿಗಳು ತಮ್ಮ ಗೂಡು ಸೇರಲು ಅವಸರಿಸಿ ಸದ್ದು ಮಾಡುತ್ತಾ ಆಡ್ತಾ ಇದ್ವು. ಅದೊಂದು ದೊಡ್ಡ ಕೆರೆ. ಅವನ ಡವಗುಡುವ ಎದೆ ಬಡಿತ ಅವನ ಪಕ್ಕದವರೆಗೂ ಕೇಳಿಸುವಂತೆ ಇತ್ತು. ಪ್ರಭು ಅಲ್ಲಿ ಹೋದಾಗ ದೂರದಲ್ಲಿ ಒಂದು ಮನುಷ್ಯ ಆಕೃತಿ ಕೆರೆಯ ದಡದಲ್ಲಿ ಕೆರೆಯ ನೀರಿಗೆ ಕಾಲು ಇಳಿಬಿಟ್ಟು ಕುಳಿತಿರುವುದು ಕಾಣಿಸಿತು. ಹೆದರುತ್ತಲೇ ಅದರ ಹತ್ತಿರ ಹೋದ ಅವನಿಗೆ ಅದು ಸಾಕಿ ಎಂದು ತಿಳಿದಾಗ ಹೋದ ಜೀವ ಮರಳಿ ಬಂದಂತೆ ಆಯಿತು. ಸಾಕಿ ಎಂದ ಅತಿ ಒಲವಿನಿಂದ. ಬಾ ಪ್ರಭು, ನೀನು ಬರ್ತೀಯ ಅಂತ ನಾನು ತಿಳಿದಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಬರ್ತಾ ಇದ್ದೆ ಪ್ರಭು ಎಂದಳು. ಸಾಕಿ, ಈ ಪತ್ರವನ್ನ ನನಗೆ ನೀನೇ ಬರೆದಿಟ್ಟಿದ್ದು ಅಲ್ವಾ? ಇದನ್ನ ನೋಡಿದ ಕೂಡಲೇ ನನ್ನ ಜೀವವೇ ಹೋದಾಗಿತ್ತು ಸಾಕಿ ಎಂದು ಪ್ರಭು ಬಯ್ಯೋಣ ಎಂದು ಬಾಯಿ ತೆರೆದನು. ಅಷ್ಟರಲ್ಲಿ ಹೌದು, ಸಾಯೋಣ ಎಂದೇ ಬಂದೆ ಕಣೋ. ಆದ್ರೆ ಯಾಕೋ ಗೊತ್ತಿಲ್ಲ ಪ್ರಭು, ಸಾಯಕ್ಕೆ ಮನಸ್ಸೇ ಬರ್ತಿಲ್ಲ. ನನ್ನ ಜೀವನ ಇಷ್ಟಕ್ಕೆ ಮುಗಿಯುವುದನ್ನ ನನ್ನ ಆತ್ಮಸಾಕ್ಷಿ ಒಪ್ತಿಲ್ಲ. ಮುಳುಗುವವರಿಗೆ ಒಂದು ಹುಲ್ಲು ಕಡ್ಡಿಯೂ ಆಸರೆಯಾಗಿ ಇರುತ್ತಂತೆ. ಆದ್ರೆ ಇಲ್ಲಿ ನನಗೆ ಪ್ರಭು ಎಂಬ ದೊಡ್ಡ ಮರವೇ ಆಸರೆಯಾಗಿ ನಿಲ್ಲುತ್ತೇನೆ ಎಂದು ಹೇಳಿದಾಗ ಅದನ್ನು ನನ್ನ ಕಾಲಲ್ಲೇ ಒದ್ದು ನಾನು ಸಾಯುವುದು ಎಷ್ಟು ಸರಿ ಅನಿಸಿತು. ಪ್ರಭು, ನನ್ನ ಜೊತೆ ಇರ್ತೀಯಾ? ನಾನು ಏನಾದರೂ ಸಾಧಿಸಿ ತೋರಿಸಲು ನನಗೆ ನೀನು ಸಹಾಯ ಮಾಡ್ತೀಯಾ? ನಿನ್ನ ಜೀವಿತದ ಹಾಳಾಗಿ ಬೇಕಿದ್ರೂ ಇರ್ತೀನಿ ಪ್ರಭು, ಆದ್ರೆ ನನಗೆ ನಿನ್ನ ಆಸರೆ ಕೊಡ್ತೀಯಾ? ಅವಳು ಅವನ ಪಾದಗಳನ್ನ ಹಿಡಿದು ಅವುಗಳ ಮೇಲೆ ತನ್ನ ತಲೆ ನೆಟ್ಟು ತನ್ನ ಕಣ್ಣೀರಿನ ಅಭಿಷೇಕ ಮಾಡತೊಡಗಿದಳು. ಹುಚ್ಚು ಹುಡುಗಿ, ನಾನು ನೆನ್ನೆ ಹೇಳಿದ್ದು ಕೂಡ ಇದೇ ಅಲ್ವಾ ಎಂದುಕೊಂಡ ಮನಸ್ಸಿನಲ್ಲಿ. ಇಲ್ಲ ಸಾಕಿ, ನೀನು ಹೇಳಿದ್ದಕ್ಕೆ ನಾನು ಒಪ್ಪೋದಿಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಪ್ರಭು ಹೇಳಿದ. ಅವನೆಡೆಗೆ ಸಾಕಿ ಮುರುಕ ಹಾಗೂ ಆಶ್ಚರ್ಯದಿಂದ ನೋಡಿದಳು. ನೀನು ಹೇಳಿದೆಲ್ಲ ಜೀತದ ಹಾಳಾಗಿ ಇರ್ತೀನಿ ಎಂದು, ಅದಕ್ಕೆ ನಾನು ಒಪ್ಪೋದಿಲ್ಲ ಎಂದೆ. ನನ್ನ ಹೃದಯದ ಪಟ್ಟದರಸಿಯಾಗಿ ನೀನು ಇರಬೇಕು ಸಾಕಿ. ಅವನ ಒಲವು ಆ ಮಾತಿನಲ್ಲಿ ತುಂಬಿ ತುಳುಕುತ್ತಿತ್ತು. ಆದರೆ ನನ್ನಿಂದ ನಿನಗೆ ಮತ್ತಿನ್ನೇನು ಹೇಳಲು ಹೊರಟವಳನ್ನ ಅವನ ಕೈಗಳು ಅವಳ ಬಾಯಿಯ ಮೇಲೆ ಹೋಗಿ ತಡೆದವು. ನಿನ್ನಿಂದ ನನಗೆ ಬೇಕಿರೋದು ಕೇವಲ ನಿನ್ನ ನಿರ್ಮಲ, ನಿಷ್ಕಲ್ಮಶ, ಅಪರಿಮಿತ ಪ್ರೀತಿಯಷ್ಟೇ. ಅದು ಸಿಗುತ್ತೆ ಅಲ್ವಾ ಸಾಕಿ? ಪ್ರಭುವಿನ ಕೈಗಳು ಸಾಕಿಯ ಕೈಯನ್ನ ಬೆಸೆದಿದ್ದವು. ಅವಳ ಕಣ್ಣೀರೇ ಉತ್ತರ ನೀಡಿತ್ತು. ಅದನ್ನ ಒರೆಸಿ, ನಿನ್ನ ಕಣ್ಣೀರು ಇಂದಿಗೆ ಮುಗೀತು ಸಾಕಿ. ಇನ್ಮುಂದೆ ನನ್ನ ಸಾಕಿ ನೀನು, ಮಿಸಸ್ ಪ್ರಭು ನೀನು ಎಂದು ಅವಳನ್ನ ಅವನ ಎದೆಗಾನಿಸಿಕೊಂಡ. ಪುಟ್ಟ ಕೋಳಿಮರಿ ತನ್ನ ಅಮ್ಮನ ಬೆಚ್ಚನೆಯ ಶಾಖದಲ್ಲಿ ಇರುವ ಹಾಗೆ ಅವನ ಎದೆ ಗೂಡಿನಲ್ಲಿ ಅವಳು ಮುದುರಿಕೊಂಡು ಕುಳಿತಳು. ಸಾಕಿ, ಹೆಣ್ಣು ಕೇವಲ ಭೋಗದ ವಸ್ತುವಲ್ಲ, ಅಥವಾ ಮಕ್ಕಳನ್ನ ಎತ್ತು ಕೊಡುವ ಯಂತ್ರವೂ ಅಲ್ಲ, ಅಥವಾ ನಮಗೆ ಬೇಕೆನಿಸಿದಾಗ ದೇಹದ ವಾಂಛೆ ತೀರಿಸುವ ಆಟದ ಗೊಂಬೆಯೂ ಅಲ್ಲ. ಅವಳು ದೇವತೆ. ಅವಳನ್ನ ಕೇವಲ ಕಾಮ ದೃಷ್ಟಿಯಿಂದ ನೋಡುವುದು ಬಿಟ್ಟು ಪೂಜ್ಯ ಭಾವನೆಯಿಂದ ನೋಡಿದ್ರೆ ಯಾವುದೇ ಹೆಣ್ಣು ಕೂಡ ದೌರ್ಜನ್ಯಕ್ಕೆ ಒಳಗಾಗುವುದಿಲ್ಲ. ನಿನ್ನ ಎಲ್ಲಾ ಜವಾಬ್ದಾರಿ ನನ್ನದು ಎಂದು ಅವಳಿಗೆ ಅಭಯ ನೀಡಿದ. ಪ್ರಭು, ನಿನ್ನ ಅಮ್ಮ, ನಮ್ಮ ಮನೆಯವರು ಹಾಗೂ ಈ ಊರಿನ ಜನರು ಸುಮ್ಮನೆ ಇರ್ತಾರಾ? ಹೆದರುತ್ತಲೇ ಕೇಳಿದಳು ಸಾಕಿ. ಮಾತಾಡುವ ಜನರು ಏನೇ ಆದ್ರೂ ಮಾತಾಡ್ತಾರೆ ಸಾಕಿ. ಒಳ್ಳೇದೇ ಆದ್ರೂ ಕೆಟ್ಟದ್ದೇ ಆದ್ರೂ ಆಡ್ಕೋತಾರೆ. ಅವರ ಚಿಂತೆ ಬಿಟ್ಬಿಡು. ನಾಳೆಯೇ ಮದ್ವೆ ಆಗೋಣ. ಮುಂದಿನ ಪರಿಣಾಮದ ಅರಿವು ಪ್ರಭುಗೆ ಇದ್ರೂ ಕೂಡ ಅವನು ದೃಢ ನಿರ್ಧಾರ ಮಾಡಾಗಿತ್ತು. ಮರುದಿನ ಪೇಟೆಗೆ ಹೋಗಿ ಒಂದು ಮಂಗಳ ಸೂತ್ರ ತಂದ. ಶುಕ್ರವಾರ ಸಾಕಿಯನ್ನ ದೇವರ ಗುಡಿಯಲ್ಲಿ ವಿವಾಹವಾದ. ಯಾರಿಗೂ ಸಹ ತಿಳಿಯದೆ, ಆದ್ರೆ ಅದನ್ನ ಊರಿನ ಒಂದು ಜೊತೆ ಕಣ್ಣುಗಳು ನೋಡ್ಬಿಟ್ಟಿತ್ತು. ಅಷ್ಟೇ ಸಾಕಿತ್ತು. ಈ ವಿಚಾರ ಕಾಡ್ಗಿಚ್ಚಿನಂತೆ ಊರಿನ ತುಂಬಾ ಹರಡಲು ಆ ಪ್ರಭು ಆ ಗಂಡಿನಾಗೆ ಇರೋ ಸಾಕಿಯನ್ನ ಮದ್ವಾಗ್ಬಿಟ್ಟ.
ಅಯ್ಯೋ, ಆ ಸಾಕಿ ಪ್ರಭುನ ಮಾಟ ಮಂತ್ರದ ಮೂಲಕ ಮದುವೆ ಆಗಿ ಆ ಪ್ರಭುಗೆ ಏನ್ ಬಂದಿತ್ತು ದೊಡ್ಡ ರೋಗ. ಊರಲ್ಲಿ ಬೇರೆ ಯಾರು ಹುಡುಗಿ ಸಿಗ್ಲೇ ಇಲ್ವಾ ಅವನಿಗೆ? ಅಯ್ಯೋ, ಅವನಲ್ಲೂ ಏನೋ ಕೊರತೆ ಇರಬೇಕು ಬಿಡು, ಅದಕ್ಕೆ ಅವಳನ್ನ ಕಟ್ಕೊಂಡಿದ್ದಾನೆ. ಹೀಗೆ ಅವರ ಮದುವೆ ವಿಚಾರ ಇಡೀ ಊರಿಗೆ ಹರಡ್ಬಿಡ್ತು. ಎಲ್ಲರಿಗೂ ತಿಳಿದದ್ದು ಅವರಿಬ್ಬರ ಮನೆಗೆ ತಿಳಿಯಲು ಬಹಳ ಸಮಯ ಹಿಡಿಲಿಲ್ಲ. ಎಲ್ಲರೂ ಕೂಡ ದೇವಾಲಯದ ಬಳಿ ಬರತೊಡಗಿದ್ರು. ಇದೆಂತಹ ಹೀನ ಸಮಾಜ! ಒಂದು ಒಳ್ಳೆ ಕಾರ್ಯ ನಡೆದ್ರೂ ಕೂಡ ಹೀಗೆ ಚುಚ್ಚಿ ಕುಂಕುಮ ತರ್ತಾರೆ. ದೇವ್ರೇ, ಈ ಜನರಿಗೆ ಬುದ್ಧಿ ಕೊಡು ಎಂದು ಪ್ರಭು ಬೇಡಿಕೊಂಡ. ಎಲ್ಲರೂ ಅವರನ್ನ ಊರಿನ ಪಂಚಾಯತಿ ಕಟ್ಟೆಗೆ ಬರಲು ಹೇಳಿದ್ರು. ಸಾಕಿ ಅಮ್ಮ ಅವಳಿಗೆ ಮಗಳು ಎಂದು ನೋಡದೆ ಶಾಪ ಹಾಕಲು ಶುರು ಮಾಡಿದ್ರು. ಥು, ಮಾನ್ಗೆಟ್ಟವಳೆ, ಮಾನ್ಗೆಡೋಕೆ ನಿಂಗೆ ಮಾನ ಇದ್ರಿ ಅಲ್ವಾ? ಇಷ್ಟು ದಿನ ಒಂದು ರೀತಿ ನಮ್ಮ ಹೊಟ್ಟೆ ಉರಿಸ್ತಿದ್ದೆ, ಆದ್ರೆ ಈಗ ಇಂತಹ ಕೆಲಸ ಮಾಡಿ ಇದ್ದ ಅಲ್ಪ ಸ್ವಲ್ಪ ಮರ್ಯಾದೆ ಕೂಡ ತೆಗ್ಬಿಟ್ಟಿಯಲ್ಲೇ. ಎಷ್ಟು ದಿನದಿಂದ ನಡೀತಾ ಇತ್ತು ಈ ಕಳ್ಳಾಟ. ನೀನು ಉದ್ಧಾರ ಆಗ್ತೀಯಾ ಅನ್ಕೊಂಡಿದ್ದೀಯಾ? ನೋಡ್ತಿರು, ನೀನು ಹಾಳಾಗೋಗ್ತೀಯ. ಸಾಕಿಯ ಅಮ್ಮನ ಮಾತುಗಳು ಬಹಳ ಅಸಹ್ಯವಾಗಿ ಇದ್ದವು. ಅವಳ ಕಣ್ಣೀರೇ ಅದಕ್ಕೆ ಉತ್ತರವಾಗಿತ್ತು. ಅವರ ಮಾತಿಗೆ ಎದುರು ಮಾತಾಡುವ ಕಲೆ ಅವಳಿಗೆ ತಿಳಿದೇ ಇರಲಿಲ್ಲ. ಪ್ರಭು, ನನ್ನನ್ನು ಈ ಅವಮಾನದಿಂದ ರಕ್ಷಿಸು ಎಂದು ಅವಳು ಅವನ ಬಳಿ ಬೇಡಿದ ಹಾಗೆ ಅವಳ ನೋಟವಿತ್ತು. ಪ್ರಭು ಮಾತು ಶುರು ಮಾಡಿದ್ದ. ಸಾಕ್, ನಿಲ್ಲಿಸಿ ಅಮ್ಮ, ಅವಳು ಮಾಡಬಾರದ ಯಾವ ತಪ್ಪನ್ನೂ ಮಾಡಿಲ್ಲ. ಯಾಕಿಷ್ಟು ಅವಳನ್ನ ಕಟುವಾಗಿ ಮಾತಾಡಿ ನೋವು ಮಾಡ್ತಾ ಇದ್ದೀರಿ? ಇಷ್ಟು ದಿನ ನಿಮ್ಮಿಂದ ಹಾಗೂ ಈ ಊರಿನ ಜನರಿಂದ ಅವಳು ಅನುಭವಿಸಿರುವ ನೋವೇ ಸಾಕು. ಇನ್ ಮುಂದೆ ಆದ್ರೂ ಅವಳು ನೆಮ್ಮದಿಯಾಗಿ ರೊಕ್ಕೆ ಬಿಟ್ಬಿಡಿ. ಅವಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ. ಅವಳು ನಿಮ್ಮಾಗಿ ಒಂದು ಹೆಣ್ಣು ಅನ್ನೋದು ನಿಮ್ಮ ತಲೆಯಲ್ಲಿ ಇಲ್ಲದೇ ಇದ್ರು ಎಲ್ಲರಂತೆ ಅವಳು ಒಬ್ಬ ಜೀವ ಇರುವ ಮನುಷ್ಯಳು. ಕೇವಲ ಒಂದೇ ಒಂದು ಕಾರಣಕ್ಕೆ ನೀವು ಅವಳನ್ನ ಒಂದು ಪ್ರಾಣಿಗಿಂತಲೂ ಕೀಳಾಗಿ ನೋಡುತ್ತಾ ಅವಳನ್ನ ಜೀತಕ್ಕೆ ಇಟ್ಕೊಂಡ ಹಾಗೆ ನಿಮ್ಮ ಕೆಲಸ ಮಾಡಲು ಮಾತ್ರ ಇಟ್ಕೊಂಡಿದ್ದೀರಿ. ನಾನು ಅವಳಿಗೆ ತಾಳಿ ಕಟ್ಟಾಗಿದೆ. ಇನ್ನು ಅವಳನ್ನ ಬೈಯುವ ಅಧಿಕಾರ ಯಾವುದೂ ನಿಮಗಿಲ್ಲ. ಅವಳೀಗ ನನ್ನ ಹೆಂಡತಿ ಎಂದು ಹೇಳಿದ. ಏ ಪ್ರಭು, ಬಾಯಿ ಮುಚ್ಚು ಸಾಕು. ನಾನು ಮೊನ್ನೆ ಹೇಳಿದ್ದೆ ಅಲ್ವ ನಿಂಗೆ ಇದೆಲ್ಲ ಬೇಡ ಅಂತ? ಏನೋ ನಿಂಗಾಗಿರೋದು ಯಾಕೋ ಈ ಅನಿಷ್ಟವನ್ನ ಕಟ್ಕೊಂಡು ನಮ್ಮ ಮನೆ ಹಾಳು ಮಾಡಿಬಿಟ್ಟೆ. ನಿಮ್ಮ ಮಗನಲ್ಲೂ ಏನೋ ಕೊರತೆ ಇರುತ್ತೆ, ಅದಕ್ಕೆ ಈಗ ಮಾಡಿದ್ದಾನೆ. ಯಾರ ಗುಂಪಿನಲ್ಲಿ ಹೇಳಿದ ಮಾತು ಪ್ರಭುವಿನ ತಾಯಿ ಜಲಜಾರವರ ಕಿವಿಗೆ ಬಿತ್ತು. ಏ ಸಾಕಿ, ತೂ ನಿನ್ನ, ನನ್ನ ಮಗನ ಜೀವನ ಹಾಳು ಮಾಡಿದ್ದು ಅಲ್ಲದೆ ಅವನನ್ನ ಈ ಊರಿನ ಜನರು ಈ ರೀತಿ ಮಾತಾಡುವಾಗೆ ಮಾಡಿದಲ್ಲೇ. ಈ ದಿನಕ್ಕಾಗಿ ಎಷ್ಟು ದಿನ ಉಂಚಾಗಿ ಕಾದಿದ್ದೆ. ನಿನಗೆ ಆ ದೇವರು ಕೂಡ ಒಳ್ಳೇದು ಮಾಡಲ್ಲ, ನೋಡ್ತಾ ಇರು ಎಂದು ಸಾಕಿಗೆ ಜಲಜ ಬಾಯಿಗೆ ಬಂದಂತೆ ಬೈಯಲು ಶುರು ಮಾಡಿದ್ರು. ಬೇಗ ಪಂಚಾಯತಿ ಕಟ್ಟೆಗೆ ಎಲ್ಲರೂ ಬನ್ನಿ ಎಂದು ಅಲ್ಲಿನ ಹಿರಿಯರು ಹೇಳಿದಾಗ ಎಲ್ಲರೂ ಪಂಚಾಯತಿ ಕಟ್ಟೆಗೆ ಹೋದ್ರು. ಯಾರೊದ್ದೋ ಕೊಲೆ ಮಾಡಿದ ಹಾಗೆ ಅವರಿಬ್ಬರನ್ನ ನಡುವೆ ನಿಲ್ಲಿಸಿ ಎಲ್ಲರೂ ಅವರದೇ ರೀತಿಯಲ್ಲಿ ಮಾತಾಡಲು ಶುರು ಮಾಡಿದ್ರು. ಅವಳು ನಮ್ಮ ಮಗಳೇ ಅಲ್ಲ ಎಂದು, ಅವಳು ಮದುವೆಯಾದ ವಿಷಯ ತಿಳಿದ ಕೂಡಲೇ ತಲೆ ಮೇಲೆ ನೀರು ಸುರಿದುಕೊಂಡು ಬಂದಿದ್ದೇವೆ ಎಂದು ಸಾಕಿಗೆ ಜನ್ಮ ಕೊಟ್ಟ ಮಹಾನುಭಾವರು ಹೇಳಿದಾಗ ಪ್ರಭುವಿಗೆ ಯಾವುದೇ ಆಶ್ಚರ್ಯವಾಗಲಿಲ್ಲ. ಅವಳು ಸತ್ರು ಕೂಡ ತಲೆ ಕೆಡಿಸಿಕೊಳ್ಳದ ಅವರು ಇಂತಹ ಅವಕಾಶ ಸಿಕ್ಕಾಗ ಅವಳನ್ನ ಮನೆಯಿಂದ ಓಡಿಸಲು ಅದನ್ನು ಬಳಸುತ್ತಾರೆ ಎಂದು ವಿಷಾದದ ನಗೆಯನ್ನ ನಕ್ಕ ಪ್ರಭು. ಕದ್ದು ಮುಚ್ಚಿ ಯಾರಿಗೂ ತಿಳಿಯದ ಹಾಗೆ ಇವರು ಮದುವೆ ಆಗಿದ್ದಾರೆ. ಅದು ಅಲ್ಲದೆ ಆ ಹುಡುಗಿ ಮದುವೆಗೆ ಯೋಗ್ಯ ವಧುವೂ ಸಹ ಅಲ್ಲ. ಈಗ ಮದುವೆಯನ್ನು ನಡೆದೋಗಿದೆ. ಮುಂದೆ ಈ ಹುಡುಗಿಯನ್ನ ನಿಮ್ಮ ಮನೆಯ ಸೊಸೆ ಎಂದು ಒಪ್ಪಿ ಅವಳನ್ನ ನಿಮ್ಮ ಮನೆ ತುಂಬಿಸಿಕೊಳ್ಳಲು ನೀವು ಒಪ್ತಿರ ಜಲಜ ಎಂದು ಪಂಚಾಯಿತಿಯಲ್ಲಿ ಕೇಳಿದಾಗ ಪ್ರಭುವಿನ ಅಮ್ಮ, ಖಂಡಿತ ಇಲ್ಲ, ಅವರಿಬ್ರು ಕೂಡ ಈ ಊರಲ್ಲಿಯೇ ಇರಕೂಡದು. ಒಂದು ವೇಳೆ ಅವರು ಇಲ್ಲಿದ್ರೆ ನಾಳೆ ಬೆಳಗ್ಗೆನೆ ನನ್ನ ಹೆಣ ನೋಡ್ತಾರೆ ಎಂದು ಹೇಳಿ ಎಲ್ಲಾದರೂ ಹಾಳಾಗೋಗಿ ಎಂದು ಇಡೀ ಶಾಪ ಹಾಕಿ ಅವರು ಪಂಚಾಯಿತಿ ಕಟ್ಟೆಯಿಂದ ಹೊರಟ್ಬಿಟ್ರು. ನಿಮಗೆ ಊರಿಂದ ಬಹಿಷ್ಕಾರ ಹಾಕಿದ್ದೀವಿ, ಇನ್ನು 5 ವರ್ಷ ನೀವು ಊರ ಒಳಗೆ ಕಾಲಿಡುವಂತೆ ಇಲ್ಲ ಎಂದು ಅಲ್ಲಿ ಅವರನ್ನ ಊರಿಂದ ಹೊರಗೆ ಅಟ್ಟಿದ್ರು. ಸಾಕಿಯ ಕೈ ಹಿಡಿದು ಹೊಸ ಭರವಸೆಯೊಂದಿಗೆ ಪಟ್ಟಣಕ್ಕೆ ನಡೆದ ಪ್ರಭು ಅವರ ಮುಂದಿನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಲು ವಿಧಿ ತಯಾರಿ ನಡೆಸಿತ್ತು. ಕೆಲವೇ ವರ್ಷಗಳಲ್ಲಿ ಸಾಕಿ ಎಲ್ಲರೂ ಗೌರವಿಸುವಂತೆಯಾಗುವುದಕ್ಕೆ ಮೊದಲ ಹೆಜ್ಜೆ ಸಾಕಿ ಹಾಗೂ ಪ್ರಭುವಿನ ವಿವಾಹವೇ ಆಗಿತ್ತು. 2ನೇ ಹೆಜ್ಜೆ ಅವರನ್ನ ಊರಿಂದ ಹೊರಗಡೆ ಕಳಿಸಿದ್ದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬಂತೆ ಈ 2 ಹೊಸ ಜೀವಗಳ ಹೊಸ ಜೀವನ ನಗರದಲ್ಲಿ ಶುರುವಾಗಿತ್ತು. ಇಬ್ಬರು ಕೂಡ ಪಟ್ಟಣಕ್ಕೆ ಬಂದು ತಿಂಗಳುಗಳೇ ಕಳೆದೋಗಿದ್ದವು. ಅವರ ನಡುವೆ ಅಗಾಧವಾದ ಪ್ರೀತಿ ಇತ್ತು. ಒಂದು ದಿನ ಸಾಕಿ ಪ್ರಭುವಿನ ಬಳಿ ಮನಬಿಚ್ಚಿ ಮಾತಾಡಿದಳು. ಪ್ರಭು, 7 ವರ್ಷದ ಹಿಂದೆ ಅಮ್ಮ ಹೀಗೆ ಇರಲಿಲ್ಲ. ನನ್ನನ್ನು ಪ್ರೀತಿಯಿಂದ ಹಾಗೂ ಚೆನ್ನಾಗಿ ನೋಡಿಕೊಳ್ತಾ ಇದ್ರು. ಆದರೆ ನನ್ನ ತಂಗಿ ಕೂಡ ಮೈ ನೆರೆದು ನಾನು ಯಾವಾಗ ಏನೂ ಆಗದೆ ಇದ್ನೋ ಅಂದಿನಿಂದ ಅಕ್ಕಪಕ್ಕದ ಜನರ ಮಾತುಗಳು, ಊರಿನವರ ಹೇಳಿಕೆಯ ನೋಟ ಇದೆಲ್ಲ ಅಮ್ಮನಿಗೂ ಸಹ ನನ್ನ ಮೇಲೆ ಇಂತಹ ಮನೋಭಾವ ಬರೋ ಹಾಗೆ ಮಾಡಿಬಿಡ್ತು. ಅದೆಲ್ಲ ಹೀಗೆ ಬೇಡ ಸಾಕಿ. ಇನ್ನು ಮುಂದೆ ಏನಿದ್ರೂ ನೀನು ಸದಾ ಖುಷಿಯಾಗಿ ಇರಬೇಕು ಹಾಗೂ ನಿನ್ನ ಜೀವನ ಹೇಗೆ ಉತ್ತಮ ಮಾಡಿಕೊಂಡು ಏನಾದರೂ ಸಾಧಿಸಬೇಕು ಎಂದು ಯೋಚಿಸಬೇಕು. ನಿಂಗೆ ಏನಾದರೂ ಗುರಿ ಇದೆಯಾ ಸಾಕಿ ಎಂದು ಕೇಳಿದ ಪ್ರಭು. ಚಿಕ್ಕ ವಯಸ್ಸಿನಿಂದಲೂ ನನ್ನ ಕನಸು ಒಂದೇ ಇತ್ತು ಪ್ರಭು, ಆದರೆ ಅದು ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸಿರಲಿಲ್ಲ. ಅದು ಕೇವಲ ಕನಸಾಗಿ ಉಳಿದ್ಬಿಟ್ಟಿದೆ. ಸಾಕಿ ಬೇಸರದಲ್ಲಿ ನುಡಿದಳು. ಸಾಕಿ, ನಿನ್ನ ಕನಸು, ಆಸೆ, ಗುರಿ ಏನಿದೆ ಅಂತ ಹೇಳು.
ನಾನು ಅದನ್ನು ಸಾಧಿಸಲು ನಿನಗೆ ಸಹಾಯ ಮಾಡ್ತೀನಿ ಎಂದು ಪ್ರಭು ಹೇಳಿದ. ನಿಜಕ್ಕೂ ಅದು ಸಾಧ್ಯ ಆಗುತ್ತೆ ಅಂತೀಯ ಪ್ರಭು? ಯಾವುದೋ ಗೊಂದಲದಲ್ಲಿ ಸಾಕಿ ಹೇಳಿದಾಗ, ನಿನ್ನಲ್ಲಿ ಸಾಧಿಸೋ ಛಲ ಇದ್ರೆ ಖಂಡಿತ ಸಾಧ್ಯ ಸಾಕಿ. ಮೊದಲು ನಿನ್ನ ಕನಸು ಏನು ಅಂತ ಹೇಳು ಎಂದು ಪ್ರಭು ಕೇಳಿದನು. ನಾನು ಪೊಲೀಸ್ ಆಗಬೇಕು ಪ್ರಭು. ಅದಾದ ನಂತರ ಮತ್ತೊಂದು ಆಸೆ ಇದೆ, ಆದರೆ ಅದನ್ನ ಈಗಲೇ ಹೇಳೋದಿಲ್ಲ. ಒಳ್ಳೆ ನಿರ್ಧಾರ ಸಾಕಿ ನಿನ್ನದು. ಓದು ಎಲ್ಲಿಗೆ ನಿಂತಿದೆ ಎಂದು ಕೇಳಿದ ಪ್ರಭು. PUC ಅಷ್ಟೇ ಪ್ರಭು ನಾ ಮಾಡಿದ್ದು, ಆಮೇಲೆ ಮುಂದೆ ಓದಲಾಗ್ಲಿಲ್ಲ ಎಂದು ಸಾಕಿ ಹೇಳಿದಾಗ, ನಾಳೆಯೇ ನಿನ್ನನ್ನು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೀನಿ. ಮೊದಲು ನೀನು ಡಿಗ್ರಿ ಮಾಡಿದ್ರೆ ನಂತರ ನಿನ್ನ ಕನಸನ್ನ ನನಸಾಗಿಸುವ ದಾರಿ ಸುಲಭ. ಸರಿ, ನಿನ್ನಿಷ್ಟದಂತೆ ಆಗ್ಲಿ ಪ್ರಭು ಎಂದು ಅವಳು ಅವನ ಕೈಗೆ ಕೈ ಬೆಸೆರು. ನನ್ನ ಜೀವನದಲ್ಲಿಯೂ ಒಳ್ಳೆಯ ದಿನಗಳು ಬರುತ್ತಿವೆಂದು ನಾನು ಊಹಿಸಿರಲಿಲ್ಲ. ನನ್ನ ಪಾಲಿಗೆ ನೀನು ಆ ದೇವರಿಗಿಂತ ಹೆಚ್ಚು. ಎಲ್ಲರೂ ನಮ್ಮನ್ನ ಊರಿಂದ ಬಹಿಷ್ಕಾರ ಹಾಕಿದ್ರು, ನೀನು ಧೈರ್ಯಗೆಡದೆ ನನ್ನ ಜೊತೆ ಬಂದೆ. ಪ್ರಭು, ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಎಂದಳು. ನಂಗೆ ಮೊದಲೇ ಗೊತ್ತಿತ್ತು ಸಾಕಿ ಹೀಗೆ ಆಗುತ್ತೆ ಅಂತ, ಆದ್ರೆ ಅವರು ನಮ್ಮನ್ನ ಊರಿನಿಂದ ಹೊರಗೆ ಹಾಕ್ತಾರೆ ಅನ್ನೋದು ನಾನು ಸಹ ಊಹಿಸಿರಲಿಲ್ಲ. ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಹಾಗೆ ಹೋಗಿರೋ ಬಗ್ಗೆ ಹೆಚ್ಚು ಚಿಂತಿಸದೆ ನಿದ್ರೆ ಮಾಡು ಎಂದು ಅವಳನ್ನು ತನ್ನ ತೋಳಿನ ಮೇಲೆ ಮಲಗಿಸಿಕೊಂಡು ಅವನೂ ಸಹ ನಿದ್ರೆ ಮಾಡಿದನು. ಮರುದಿನ ಇಬ್ಬರ ಬಾಳಿನಲ್ಲಿಯೂ ಹೊಸ ಸೂರ್ಯನ ಉದಯವಾಗಿತ್ತು. ಇಬ್ಬರೂ ತಯಾರಾಗಿ ಸಾಕಿಯನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಲು ಹೊರಟನು. ಒಳ್ಳೆಯ ಕಾಲೇಜಿನಲ್ಲಿ ಅವಳನ್ನ ಡಿಗ್ರಿಗೆ ಸೇರಿಸಿ ಅವನು ಸಹ ಸ್ನೇಹಿತರ ಬಳಿ ವಿಚಾರಿಸಿ ಕೆಲಸಕ್ಕೆ ಹೋಗಲು ನಿರ್ಧರಿಸಿದ. ಹೀಗೆ ಒಂದು ದಿನ ಇಬ್ಬರು ಕುಳಿತು ಮಾತಾಡುವಾಗ ಪ್ರಭು ಸಾಕಿಯನ್ನ ಕೇಳಿದ, ಸಾಕಿ, ನಿನ್ನನ್ನು ಒಮ್ಮೆಯೂ ನಿಮ್ಮ ಮನೆಯಲ್ಲಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸ್ಲಿಲ್ವಾ ಎಂದು. ಹಳ್ಳಿಯಲ್ಲಿ ಹೇಗೆ ಎಂಬುದು ನಿನಗೆ ಗೊತ್ತು ಅಲ್ವಾ ಪ್ರಭು? ಅದು ಅಲ್ಲದೆ ಆ ಸಮಯದಲ್ಲಿ ಊರಿನ ಜನರು ಹೀಗೆ ಕೂಡ ಇರಲಿಲ್ಲ. ಸಾಕಿ ಹೇಳಿದಳು. ಸಾಕಿ, ಇವಾಗ ಒಮ್ಮೆ ನಾವು ಡಾಕ್ಟರ್ನ ನೋಡಿ ಬರೋಣ, ನೀನು ಒಪ್ಪಿದ್ರೆ ಮಾತ್ರ ಎಂದು ಅವನ ಮನದಿಂಗಿತ ಹೇಳಿದ. ಪ್ರಭು, ಈಗ ಅದರಿಂದ ಪ್ರಯೋಜನ ಇದೆ ಅಂತೀಯಾ ಎಂದು ಸಾಕಿ ಕೇಳಿದಾಗ, ಸರಿ ಎಂದು ಅವನಿಗೆ ತನ್ನ ಒಪ್ಪಿಗೆ ಸೂಚಿಸಿದಳು ಸಾಕಿ. ಮರುದಿನ ಇಬ್ಬರೂ ಸಹ ಒಬ್ಬ ಸ್ತ್ರೀರೋಗ ತಜ್ಞೆ ಬಳಿ ಹೋದ್ರು. ಸಾಕಿಯನ್ನ ಪರೀಕ್ಷೆ ಮಾಡಿದ ಡಾಕ್ಟರ್, ಕೆಲವರಲ್ಲಿ ಇಂತಹ ಸಮಸ್ಯೆ ಇರುತ್ತೆ, ಇವರನ್ನ 6-7 ವರ್ಷದ ಹಿಂದೆಯೇ ಕರ್ಕೊಂಡು ಬಂದಿದ್ರೆ ಪ್ರಯತ್ನ ಮಾಡಬಹುದಿತ್ತು. ಆದ್ರೆ ಈಗ ಸಮಯ ಮೀರಿದೆ, ನಾವು ನೀಡುವ ಔಷಧಿ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ಅನಿಸುತ್ತೆ ಎಂದು ಹೇಳಿದ್ರು. ತೊಂದರೆ ಇಲ್ಲ ಡಾಕ್ಟರ್, ಎಲ್ಲ ಕೂಡ ಮಿರಾಕಲ್ ಆಗಲು ಇದು ಕಥೆಯಲ್ಲ, ನೈಜ ಜೀವನ. ಇದನ್ನು ಹೇಗಿದೆಯೋ ಹಾಗೆ ನಾವು ಸ್ವೀಕರಿಸುತ್ತೇವೆ ಎಂದು ಪ್ರಭು ನುಡಿದು ಅಲ್ಲಿಂದ ಹೊರಟು ಬಂದ್ರು. ದಿನಗಳು ಉರುಳುತ್ತಿದ್ದವು. ಸಾಕಿ ಹಾಗೂ ಪ್ರಭು ಇಬ್ಬರು ಬಹಳ ಆತ್ಮೀಯವಾಗಿ ಇದ್ರು. ಸಾಕಿಯನ್ನ ಕಾಲೇಜಿಗೆ ಬಿಟ್ಟು ಪ್ರಭು ಕೆಲಸಕ್ಕೆ ಹೋಗ್ತಿದ್ದ. ಮತ್ತೆ ಸಂಜೆ ಕಾಲೇಜ್ ಮುಗಿಸಿ ಮನೆಗೆ ಬಂದು ಉಳಿದ ಕಾರ್ಯಗಳನ್ನ ಮುಗಿಸ್ತಾ ಇದ್ದಳು. 1 ವರ್ಷ ಕಳೆದೋಯ್ತು. ಸಾಕಿಯನ್ನ ಒಂದು ಕೋಚಿಂಗ್ ಕ್ಲಾಸ್ಗೆ ಸೇರಿಸಲು ನಿರ್ಧಾರ ಮಾಡ್ದ. ಅವಳು ಸಹ ಒಪ್ಪಿದಳು. ಡಿಗ್ರಿಯ ಜೊತೆಗೆ ಅವಳನ್ನ ಈಗಿನಿಂದಲೇ ಪೊಲೀಸ್ ಪರೀಕ್ಷೆಗೆ ತರಬೇತಿ ಪಡೆಯಲು ಹೇಳಿದ. ಅದರಂತೆಯೇ ಸಾಕಿ ಅವಳ ಪರಿಶ್ರಮದಿಂದ ಪ್ರತಿದಿನ ಹೆಚ್ಚು ಹೆಚ್ಚು ಓದಲು ಶುರು ಮಾಡಿದಳು. 3 ವರ್ಷದ ನಂತರ ಸಾಕಿಯ ಡಿಗ್ರಿ ಓದು ಮುಗಿದಿತ್ತು. ಒಳ್ಳೆಯ ಅಂಕದೊಂದಿಗೆ ಅವಳು ತೇರ್ಗಣೆಯನ್ನು ಹೊಂದಿದಳು. ಜೊತೆಗೆ ಅದೇ ಸಮಯಕ್ಕೆ ಪೊಲೀಸ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿತ್ತು. ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಎಲ್ಲದರಲ್ಲೂ ಸಾಕಿ ತೇರ್ಗಡೆ ಹೊಂದಿದಳು. ಪ್ರಭು ಅವಳ ಜೀವನದಲ್ಲಿ ಬಂದ ನಂತರ ಅವಳ ಜೀವನ ತಂಗಾಳಿಯಲ್ಲಿ ವಿರಮಿಸುವ ಹಾಗಾಗಿತ್ತು. ಇದರ ಮಧ್ಯೆ ಅವಳ ಇನ್ನೊಂದು ಕನಸು ಕೂಡ ಸಾಕಾರಗೊಂಡಿತ್ತು. ಅವಳೀಗ ದಕ್ಷ ಪೊಲೀಸ್ ಅಧಿಕಾರಿ. 2 ವರ್ಷದ ನಂತರ ಅವರ ಊರಿನ ಪೊಲೀಸ್ ಠಾಣೆಗೆ ಅವಳು ವರ್ಗಾವಣೆ ಮಾಡಿಸಿಕೊಂಡಿದ್ದಳು. 5 ವರ್ಷದ ನಂತರ ಅವಳ ಹುಟ್ಟೂರಿಗೆ ಅವಳ ಹಾಗೂ ಪ್ರಭುವಿನ ಪಯಣ. ಊರಿನಲ್ಲಿ ಎಲ್ಲರ ಬಾಯಲ್ಲೂ ಯಾರೋ ಲೇಡಿ ಪೊಲೀಸ್ ಅಂತ ಇವಾಗ ಬರ್ತಾ ಇರೋದು. ತುಂಬಾ ಕಟ್ಟುನಿಟ್ಟಿನ ಪೊಲೀಸ್ ಅಮ್ಮ ಅಂತೆ. ಅವರು ಹೆಸರು ಏನು ಎಂದು ಇನ್ನಿಬ್ರು ಮಾತಾಡಿದಾಗ ಅದೇನೋ ಅಂತೆ ಸರಿಯಾಗಿ ಗೊತ್ತಿಲ್ಲ ಎಂಬ ಮಾತುಗಳು. ಅವರು ಊರಿಗೆ ಬಂದಾಗ ಅಲ್ಲಿನ ಎಲ್ಲರಲ್ಲೂ ಆಶ್ಚರ್ಯ. ಅವಳು ಈ ಊರಿನಲ್ಲಿ ಎಲ್ಲರ ತಿರಸ್ಕಾರಕ್ಕೆ ಒಳಗಾಗಿದ್ದ, ಕೊನೆಗೆ ಊರಿನಿಂದಲೇ ಬಹಿಷ್ಕಾರಗೊಂಡ ಸಾಕಿನ ಅಂತ ನಂಬಲು ಕಷ್ಟವಾಗುವಷ್ಟು ಅವಳಲ್ಲಿ ಬದಲಾವಣೆಗಳಾಗಿದ್ದವು. ತನ್ನ ತಂದೆ ತಾಯಿ ಮನೆಗೆ ಇಬ್ಬರೂ ಸಹ ಹೋಗ್ಲಿಲ್ಲ. ಪೊಲೀಸ್ ಇಲಾಖೆಯಿಂದ ಕೊಟ್ಟಿದ್ದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ರು. ಒಂದು ದಿನ ಪ್ರಭು, ನಿನಗೆ ಹೇಳದೆ ನಾನು ಒಂದು ಕೆಲಸ ಮಾಡಿದ್ದೇನೆ, ಅದನ್ನ ಒಪ್ತೀಯ ಅನ್ನೋ ನಂಬಿಕೆ ನನಗಿದೆ ಎಂದಳು. ಅದೇನು ಹೇಳು ಸಾಕಿ, ನೀನು ಏನೇ ಮಾಡಿದ್ರು ಅದಕ್ಕೆ ನನ್ನ ಬೆಂಬಲ ಸದಾ ಇರುತ್ತದೆ. ಹೆಂಡತಿಯ ಈ ಪರಿಯ ಸಾಧನೆ ಅವನಲ್ಲಿ ಅವಳ ಬಗ್ಗೆ ದೊಡ್ಡ ಅಭಿಮಾನ ಹಾಗೂ ನಂಬಿಕೆ ಉಂಟುಮಾಡಿತ್ತು. ನಾನು ಒಂದು ಅನಾಥಾಶ್ರಮವನ್ನ ದತ್ತು ತೆಗೆದುಕೊಳ್ಳಲು ತೀರ್ಮಾನಿಸಿದ್ದೇನೆ. ಅಲ್ಲಿ ಎಲ್ಲ ವಿಚಾರಿಸಿ ಕೂಡ ಆಗಿದೆ. ಆ ಮಕ್ಕಳನ್ನ ಇಲ್ಲಿಯೇ ಒಂದು ಆಶ್ರಮ ನಿರ್ಮಿಸಿ ನಂತರ ಇಲ್ಲಿಗೆ ಕರೆತರೋಣ ಎಂದು ನಿನ್ನ ಬಳಿ ಮಾತಾಡ್ತಿದ್ದೇನೆ. ಹಾಗೆ ಅದರ ವಿಧಿವಿಧಾನಗಳು ಸಹ ಇನ್ನೂ ಬಾಕಿ ಇದೆ. ನೀನು ಕೂಡ ನನ್ನ ಜೊತೆ ಬಂದು ಅದನ್ನ ಮುಗಿಸ್ಬೇಕು ಎಂದು ಹೇಳಿದಳು. ಅವಳ ಈ ನಿರ್ಧಾರ ಹಾಗೂ ಕೆಲಸ ಪ್ರಭುವಿನ ಮನಸ್ಸಿನಲ್ಲಿ ಸಾಕಿ ದೇವರಾಗಲು ದಾರಿ ಮಾಡಿತು. ಸಾಕಿ, ನೀನು ದೇವರು. ಒಂದು ಮಗುವಿಗೆ ತಾಯಿಯಾದವಳು ಮಾತ್ರ ತಾಯಿಯಲ್ಲ, ನೀನು 100 ಮಕ್ಕಳಿಗೆ ತಾಯಿ ಆಗ್ತಾ ಇದ್ದೀಯ. ಇದಕ್ಕಿಂತ ಉತ್ತಮವಾದ ಕೆಲಸ ಯಾವುದಿದೆ? ಅವನ ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ನಿನಗೆ ಮಕ್ಕಳಾಗದೇ ಇದ್ರೆ ಏನಂತೆ ಸಾಕಿ? ಆ ಮಕ್ಕಳೆಲ್ಲ ನಿನ್ನ ಅಮ್ಮ ಎಂದು ಕರೆದಾಗ ನೀನು ಅವರಿಗೆಲ್ಲ ತಾಯಿಯಾಗಿ ತಾಯಿತನದ ಸುಖ ಅನುಭವಿಸ್ತೀಯ ಎಂದು ಅವಳ ಆಸೆಗೆ ಒಪ್ಪಿಗೆ ನೀಡಿದನು. ಬಹುಬೇಗನೆ ಆಶ್ರಮದ ಕಾಮಗಾರಿ ಪೂರ್ಣಗೊಂಡಿತು. ಅಲ್ಲಿನ ಮಕ್ಕಳನ್ನ ಇಲ್ಲಿಗೆ ಕರೆತರಲಾಯಿತು. ಅದರ ಎಲ್ಲ ಉಸ್ತುವಾರಿಯನ್ನ ಪ್ರಭುವೇ ನೋಡ್ಕೊಳ್ಬೇಕು ಎಂದು ಸಾಕಿ ಮೊದಲೇ ಹೇಳಿದ್ದಳು. ತಾಯಿಯ ಮುಡಿಲು ಆಶ್ರಮದಲ್ಲಿ ಪ್ರಭು 100 ಮಕ್ಕಳಿಗೆ ತಂದೆ ಆದ.
ಸಾಕಿ ಎಲ್ಲರಿಗೂ ಸಾಕಾಗಿದ್ದ, ಎಲ್ಲರಿಂದ ತಿರಸ್ಕೃತಳಾಗಿದ್ದ ಅದೇ ಸಾಕಮ್ಮ ಇಂದು ನೂರಾರು ಮಕ್ಕಳಿಗೆ ತಾಯಿಯಾಗಿ, ಆ ಮಕ್ಕಳ ಪಾಲಿಗೆ ದೇವರಾಗಿ, ಆ ಮಕ್ಕಳಿಗೆ ಬೇಕಾದ ಜೀವವಾಗಿ ಇದ್ದಾಳೆ. ಅಂದು ಅವಳ ತಂದೆ ತಾಯಿ ಹಾಗೂ ಪ್ರಭುವಿನ ಅಮ್ಮ ಸಾಕಿ ಹಾಗೂ ಪ್ರಭುವನ್ನು ನೋಡಲು ಆಶ್ರಮಕ್ಕೆ ಬಂದರು. ಸಾಕಿ ಅಮ್ಮನ ಮಾತು ಕೇಳಿ ಅವಳ ಮನಸ್ಸು ತನ್ನ ತಾಯಿಯನ್ನು ಅಪ್ಪಿಬಿಡಬೇಕು ಎಂದೆನಿಸಿದ್ರು. ತಡೆದುಕೊಂಡು ಪೊಲೀಸ್ ಅಧಿಕಾರಿಯ ಹಾಗೆ ಹೇಳಿ ಏನಾಗಬೇಕಿತ್ತು ಎಂದಳು. ಮಗಳೇ ಎಂದ ತಾಯಿಯ ಮಾತಿಗೆ ಅವಳ ಕಣ್ಣಲ್ಲಿ ನೀರು ಹರಿತಿತ್ತು. ಅವರ ತಾಯಿಯ ಮುಖ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದು ನಲುಗಿ ಪ್ರಭುವಿನ ಕಡೆಗೆ ದೀನವಾಗಿ ನೋಡಿದಳು ಸಾಕಿ. ಅವರನ್ನು ಕ್ಷಮಿಸುವ ಅಥವಾ ಕ್ಷಮಿಸದೇ ಇರುವ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಿನಗೆ ಬಿಟ್ಟಿದ್ದೀನಿ ಸಾಕಿ. ಎಂದಿನಂತೆ ನಿನ್ನ ನಿರ್ಧಾರಕ್ಕೆ ನಾನು ಒಪ್ಪಿಗೆ ನೀಡುತ್ತೇನೆ ಎಂದು ಪ್ರಭು ಹೇಳಿದ್ದೇ ತಡ. ಓಡಿ ಹೋಗಿ ತನ್ನ ತಾಯಿಯನ್ನು ಅಪ್ಪಿದಳು. ಪ್ರಭುವಿನ ಅಮ್ಮ ಜಲಜಾ ಸಹ ಸಾಕಿಯನ್ನು ತನ್ನ ಸೊಸೆಯಿಂದ ಊರಿನ ತುಂಬ ಹೇಳಿ ಬಂದಿದ್ರು. ಅಮ್ಮ, ಅತ್ತೆ, ನನ್ನ ಸಾಕಿ ಎಣ್ಣೆ ಅಲ್ಲ, ಅವಳಿಗೆ ತಾಯಿಯಾಗುವ ಅರ್ಹತೆ ಇಲ್ಲ ಎಂದು ಹೇಳ್ತಾ ಇದ್ರಿ ಅಲ್ವಾ? ಇಲ್ಲಿ ಬನ್ನಿ ಎಂದು ಎಲ್ಲರನ್ನ ಮಕ್ಕಳ ಬಳಿಗೆ ಕರೆದುಕೊಂಡು ಹೋದ ಪ್ರಭು. ಮಕ್ಕಳ, ಇವ್ರು ಯಾರು ಎಂದು ಸಾಕಿಯ ಕಡೆಗೆ ಬೆರಳು ತೋರಿಸಿ ಕೇಳಿದಾಗ ಎಲ್ಲಾ ಮಕ್ಕಳ ಬಾಯಿಯಲ್ಲಿ ಅಮ್ಮ ಎಂಬ ಮಾತು ಕೇಳಿ ಅಲ್ಲಿದ್ದ ಎಲ್ಲರೂ ಸಹ ಸಾಕಿಯನ್ನ ನಮ್ಮೂರಿನ ಬೆಳಕು ಎಂದು ಹಾಡಿ ಹೊಗಳಿದರು. ತಾಯಿಯ ಮಡಿಲಿನಲ್ಲಿ ಸಾಕಿ ಹಾಗೂ ಪ್ರಭುವಿನ ಪ್ರೀತಿಯ ಮಡಿಲಿನಲ್ಲಿ ನೂರಾರು ಮಕ್ಕಳು ತಮ್ಮ ಜೀವನದಲ್ಲಿ ಬೆಳಕನ್ನು ಕಾಣ್ತಿದ್ದಾರೆ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.